गुरुभ्यो नमः। हरिः ओम्। सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं बृहयमहममेयं ध्येयमाम्नाय गेयं सदयमसदरेयं श्रीसहायं भजेयं वेदव्यासगुणावासविद्याधीशसतां वश मां निराशङ्गतक्लेशं कुर्वनाशं हरेशं विद्वदाद्यः समध्वोद्य प्रोद्यत्प्रद्योतनद्युतिः हृद्यो नवद्यो बुद्धिं मे दद्याच्छुद्धप्रसिद्धिमान् कामधेनुर्यथा पूर्वं सर्वाभीष्टफलप्रदा तथा कलौ वादिराजश्रीपादोऽभीष्टदः सताम् यस्वानुभावमखिलश्रुतिसारमेकमध्यात्मदीपमतितितीर्षतां तमून्धम् संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम् दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे पात्रे धात्रे मनस्तात्रे विद्यादात्रे सदैव मे पित्रे मात्रे च मित्राय विश्वेशगुरवे नतिः श्रीमन्मध्वमहाचार्यपदपद्मैकसत्मनाम् अणूनां महताञ्चापि भवतात् करुणामयि। हरिः ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तं स्वस्त्यस्तु सतामशेषसन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्मादिनिखिल पुरुषार्थसाधनीभूते श्रीमद्भागवते महापुराणे अद्य कथाप्रारम्भे सति किञ्चित् पूर्वकथानुवादः। हरिः ओम्। ಶುಕಾಚಾರ್ಯರು ಪರೀಕ್ಷಿತರಾಜರನ್ನು ಕುರಿತು ವೇದವ್ಯಾಸರು ತಿಳಿಸಿರುವ ದಿವ್ಯ ತತ್ವಗಳ ಉಪದೇಶವನ್ನು ಮಾಡುತ್ತಾ ಇದ್ದಾರೆ. ಚತುರ್ಮುಖ ಬ್ರಹ್ಮದೇವರಿಗೂ ನಾರದರಿಗೂ ನಡೆದ ಸಂವಾದವನ್ನು ಹೇಳಿ ಹೀಗೆ ಬ್ರಹ್ಮದೇವರಿಂದ ನಾರದರಿಗೆ ಬಂದಿದೆ, ನಾರದರಿಂದ ಶ್ರೀಮದ್ಭಾಗವತ ವೇದವ್ಯಾಸ ದೇವರಿಗೆ ಬಂದು ಅವರಿಂದ ರಚಿತವಾಗಿದೆ ಅಂತನ್ನೋದು ಒಂದು ಮಾರ್ಗ. ಮತ್ತೊಂದು ರೀತಿಯಿಂದ ವಿದುರರಿಗೆ ಮೈತ್ರೇಯರು ಉಪದೇಶವನ್ನು ಮಾಡಿದ್ದಾರೆ. ಪರಮಾತ್ಮ ಬ್ರಹ್ಮದೇವರಿಗೆ, ಅಲ್ಲಿದ ಶೇಷದೇವರಿಗೆ, ಅಲ್ಲಿದ ಕ್ರಮವಾಗಿ ಸನಕಾದಿ ಮುನಿಗಳಿಗೆ, ಹಾಗೆ ಇನ್ನೊಂದು ಮಾರ್ಗದಿಂದ ಶ್ರೀಮದ್ಭಾಗವತ ಹರಿದು ಬಂದಿದೆ. ಆ ತತ್ವದ ಉಪದೇಶಗಳನ್ನು ಹಾಗೆ ಕ್ರಮವಾಗಿ ಮಾಡ್ತಾ ಮೈತ್ರೇಯರು ಆಲಿಸಿದ್ದಾರೆ. ಮೈತ್ರೇಯರು ಉದ್ಧವರಿಗೆ ಶ್ರೀಮದ್ಭಾಗವತವನ್ನು ಹೇಳ್ತಾರೆ ಅಂತ. ಮೈತ್ರೇಯರಿಗೂ ಉದ್ಧವರಿಗೂ ಇಲ್ಲಿ ಸಂಭಾಷಣೆ ನಡೆಯಿತು. ಯಾವ ಸಂದರ್ಭದಲ್ಲಿ ಮೈತ್ರೇಯರು ಹಾಗೂ ವಿದುರ ಮೈತ್ರೇಯರ ಸಂವಾದ ಎಲ್ಲಿ ನಡೆಯಿತು ಅಂತನ್ನುವ ಜಿಜ್ಞಾಸೆಯನ್ನು ಮುಂದಿಟ್ಟಾಗ ಈ ವಿದುರ ಮಂತ್ರಿಯ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಚೆನ್ನಾಗಿ. ಧೃತರಾಷ್ಟ್ರನಿಗೆ ಮಂತ್ರಿಯಾಗಿ
ಹಗಲು ರಾತ್ರಿ ನಿದ್ದೆ ಬರ್ತಾ ಇಲ್ಲ ಅಂತ ವಿದುರನನ್ನು ಕರೆಸಿಕೊಳ್ಳೋದು. ಧೃತರಾಷ್ಟ್ರನಿಗೆ ಮಾಡ್ತಾ ಇರುವ ಅನ್ಯಾಯಗಳಿಂದ ಆಗುತ್ತಾ ಇರುವ ತೊಂದರೆಗಳಿಂದ, ತಾನೇ ಮಾಡ್ತಾ ಇರುವ ಅನ್ಯಾಯ, ತನ್ನ ಮಕ್ಕಳಿಂದ ಆಗ್ತಾ ಇರುವ ಅನ್ಯಾಯ, ಅದರಿಂದ ನಿದ್ದೆ ಬರ್ತಾ ಇರಲಿಲ್ಲ, ತುಂಬ ತೊಂದರೆ ಆಗ್ತಾ ಇತ್ತು. ವಿದುರನನ್ನು ಕರೆಸಿಕೊಳ್ತಾನೆ. ಮಧ್ಯರಾತ್ರಿಯೂ ಬರ್ತಾ ಇದ್ದ ವಿದುರ. ಇವನು ತನ್ನ ಜಿಜ್ಞಾಸೆಗಳನ್ನು ಮುಂದಿಟ್ಟಾಗ ವಿದುರ ಹೇಳ್ತಾ ಇದ್ದ. ಹೀಗೆ ಅನೇಕ ಸಂದರ್ಭಗಳಲ್ಲಿ ವಿದುರ ಉಪದೇಶ ಮಾಡಿದ್ದಿದೆ, ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದ ಧೃತರಾಷ್ಟ್ರ. ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು. ಆದರೆ ವಿದುರನಿಗೆ ಮಾತ್ರ ಹಿಂಸೆ ಆಗ್ತಾ ಇತ್ತು. ಯಾಕೆ? ಅತ್ಯಂತ ಧಾರ್ಮಿಕನಾದವನು ವಿದುರ, ಎಲ್ಲ ಶಾಸ್ತ್ರಗಳನ್ನು ತುಂಬ ಚೆನ್ನಾಗಿ ತಿಳಿದಂಥವನು ವಿದುರ. ವಿದ್ಯಾರಥೇ ವಿದುರಃ ಅಂತ ಹೇಳ್ತಾರೆ. ವಿದುರ ಅಂತ ಯಾಕೆ ಹೆಸರು ಅಂತಂದರೆ, ತತ್ವಜ್ಞಾನದಲ್ಲಿ ಅಷ್ಟು ಆಸಕ್ತಿ ಇದೆ. ವಿದ್ಯಾರಥೇ, ಅದರಲ್ಲಿ ಆಸಕ್ತಿ ಇರೋದರಿಂದಾಗಿ ವಿದುರ ಅಂತ ಮಧ್ವಾಚಾರ್ಯರು ವಿದುರ ಅಂತ ಹೆಸರು ಯಾಕೆ ಬಂದಿದೆ ಅಂತ ಹೇಳ್ತಾರೆ. ಅಂತಹ ಮಹಾನುಭಾವನಾದ ವಿದುರನಿಗೆ ಇವರು ಅರಗಿನ ಮನೆಯಲ್ಲಿ ಸುಡಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋದು, ಅದೇ ರೀತಿಯಲ್ಲಿ ವಿಷದ ಲಡ್ಡಿಗಳನ್ನು ಕೊಟ್ಟಿದ್ದು, ಕೆಟ್ಟ ಸಭೆಯನ್ನು ನಡೆಸಿ ಆ ಸಭೆಯಲ್ಲಿ ದ್ರೌಪದಿ ಅವಮಾನವನ್ನು ಮಾಡೋದಕ್ಕೆ ಮುಂದಾದದ್ದು, ಹಾಗೆ ಅವರಿಂದ ರಾಜ್ಯವನ್ನು ಕಬಳಿಸಿದ್ದು, ಅವರನ್ನು ಕಾಡಿಗಟ್ಟಿದ್ದು, ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ವಿದುರನಿಗೆ ಮನಸ್ಸಿಗೆ ಚುಚ್ಚುತ್ತಾ ಇತ್ತು. ಇವರು ಮಾಡ್ತಾ ಇರೋದು ಅನ್ಯಾಯ, ತುಂಬ ತೊಂದರೆಯನ್ನು ಮಾಡ್ತಿದ್ದಾರೆ, ಇವರು ತಪ್ಪು ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಅವನು ಹೇಳ್ತಾ ಇದ್ದ. ಆದರೆ ಅವರು ಕೇಳ್ತಾ ಇರಲಿಲ್ಲ. ಆಮೇಲೆ ವನವಾಸ ಅಜ್ಞಾತವಾಸಗಳು ಮುಗಿದ ಮೇಲೆ ಶ್ರೀಕೃಷ್ಣ ಸಂಧಾನಕ್ಕೆ ಅಂತ ಬರ್ತಾನೆ. ಸಂಧಾನಕ್ಕೆ ಅಂತ ಬಂದರೆ ಕೃಷ್ಣನನ್ನೇ ಕಟ್ಟಿ ಹಾಕ್ತೇನೆ ಅಂತ ಹೊರಡ್ತಾನೆ ದುರ್ಯೋಧನ. ಅದೆಲ್ಲ ಆದ ಮೇಲೆ ವಿದುರ ಒಮ್ಮೆ ಹೇಳ್ತಾನೆ, ಧೃತರಾಷ್ಟ್ರನಿಗೆ ವಿದುರ ಹೇಳ್ತಾನೆ, ಸಯೇಷ ದೋಷ ಪುರುಷದ್ವಿಡಾಸ್ತೆ ಗೃಹಂ ಪ್ರವಿಷ್ಟೋ ಯಮಪತ್ಯಮತ್ಯ ಪುಷ್ಣಾಸಿ ಕೃಷ್ಣಾದ್ ವಿಮುಖೋ ಗತಶ್ರೀಸ್ತ್ಯಜಾಶ್ವಥೀನಂ ಕುಲಕೌಶಲಾಯ. ಧೃತರಾಷ್ಟ್ರ, ಒಂದು ಕಟ್ಟು ಸತ್ಯವನ್ನು ಹೇಳ್ತೇನೆ ಕೇಳು. ಇವತ್ತು ನೀನು ಇಷ್ಟು ಮಾನಸಿಕ ವೇದನೆಗಳನ್ನು ಅನುಭವಿಸ್ತಾ ಇದ್ದಿ, ಇಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಿ, ಯಾವಾಗಲೂ ಕೂಡ ಮನಸ್ತಾಪ ನಿನಗೆ. ಇದಕ್ಕೇನು ಕಾರಣ? ನಿನ್ನ ಈ ಮನಸ್ತಾಪಕ್ಕೇನು ಕಾರಣ ಅಂತಂದರೆ, ಪರಮಪುರುಷನ ದ್ವೇಷಿಯಾದಂತಹ ಒಂದು ಅದೇನು ಅಂತ ಹೇಳಬೇಕು, ಅದು ಅತ್ಯಂತ ಅಯೋಗ್ಯವಾದ್ದು. ಪರಮಾತ್ಮನನ್ನು ದ್ವೇಷಿಸುವಂತಹ ಒಂದು ಭೂತ ನಿನ್ನ ಮನೆಯೊಳಗೆ ಹೊಕ್ಕಿದೆ. ಅದನ್ನು ನೀನು ಮಗ ಅಂತನ್ನೋ ಪ್ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದೀಯ. ನೀನು ಆ ಭೂತವನ್ನು ಹೊರಗೆ ಹಾಕು, ಚೆನ್ನಾಗಿರ್ತೀಯ ಅಂತ. ಇವತ್ತು ನಿನಗಾಗ್ತಾ ಇರೋ ತೊಂದರೆಗಳಿಗೆ, ನಿನಗಾಗ್ತಾ ಇರುವಂತಹ ಅನ್ಯಾಯಗಳಿಗೆ, ಮಾನಸಿಕ ವ್ಯಥೆಗಳಿಗೆ ಏನು ಕಾರಣ? ಇಡೀ ನಿನ್ನ ಕುಲ ಕಲಂಕ ಆಗಿರುವಂತಹ ವ್ಯಕ್ತಿ ಅಂತಂದರೆ ಅದು ನಿನ್ನ ಮಗ ಅಂತ ನೀನು ಯಾರನ್ನು ಅಂದ್ಕೊಳ್ತಾ ಇದ್ದೀಯಲ್ಲ ಅವನು. ನೀನು ಅವನನ್ನು ಹೊರಗೆ ಹಾಕಿದಿ ಅಂತಾದರೆ, ಮನೆಯಿಂದ ಅವನನ್ನು ಹೊರ ತಳ್ಳಿದಿ ಅಂತಾದರೆ ಆವಾಗ ನೀನು ಸುಖವಾಗಿರುತ್ತಿ ಅಂತ. ಈ ಮಾತನ್ನು ದುರ್ಯೋಧನನ ಮುಂದೆನೂ ಹಾಗೆ ಧೈರ್ಯವಾಗಿ ಹೇಳುವ ಶಕ್ತಿ ಅಂದರೆ ಅದು ವಿದುರನಿಗೆ ಮಾತ್ರ. ಇಲ್ಲಿಯ ತನಕ ಪುನಃ ಪುನಃ ನಿಂದನೆಯನ್ನು ಮಾಡ್ತಾ ಇದ್ದ ವಿದುರ, ಯಾರು? ದುರ್ಯೋಧನ ವಿದುರನನ್ನು. ಆದರೆ ಈ ಮಾತನ್ನು ಸಹಿಸಲಿಕ್ಕೆ ಆಗಲಿಲ್ಲ ಅಂತ ದುರ್ಯೋಧನಿಗೆ. ಆ ದುರ್ಯೋಧನ ಹೇಳ್ತಾನೆ ಧೃತರಾಷ್ಟ್ರನ ಹತ್ತಿರ, ಯಾರು ಇವನನ್ನು ಇಲ್ಲಿ ಒಳಗಡೆ ಬಿಟ್ಟಿದ್ದಾರೆ ಇವನನ್ನು ಅಂತ. ಕಯೇನ ಉಪಜುಹಾವ ಜಹ್ಮಂ ದಾಸ್ಯಾಸುತಂ ಯದ್ಬಲಿನೈವ ಪುಷ್ಟಃ ತಸ್ಮಿನ್ ಪ್ರತೀಪಃ ಪುರಕೃತ್ಯ ಆಸ್ತೆ ನಿರ್ವಾಸ್ಯತಾಮಾಶು ಪುರಾಚ್ಛ್ವಸಾನಃ. ಅವನಂತಾನೆ ದುರ್ಯೋಧನ ಹೇಳುವಂತಹ ಮಾತು, ಇವನನ್ನು ಮನೆಯೊಳಗೆ ಸೇರಿಸಿಕೊಂಡಂಥವರು ಯಾರು? ಇವನು ಅಯೋಗ್ಯ, ಇವನು ದಾಸಿಪುತ್ರ, ನಮ್ಮ ಕುಲಕ್ಕೆ ಸೇರದಂತಹ ವ್ಯಕ್ತಿ ಇವನು. ದಾಸ್ಯ ಪುತ್ರ ಅಂತಂದರೆ ದಾಸಿಯ ಮಗ, ಅಂದರೆ ಮನೆಯ ಕೆಲಸದವಳ ಮಗ ಅಂತ ಅಷ್ಟೇ ಅರ್ಥದಲ್ಲಿ ಅದು
ಉಪಯೋಗಿಸಲಾಗಿರುವಂತಹ ಶಬ್ದ ಅಲ್ಲ. ದಾಸ್ಯ ಪುತ್ರ ಅಂತ ಹೇಳುವಾಗ ಅದು ಇವತ್ತಿನ ಭಾಷೆಯಲ್ಲಿ ಅತ್ಯಂತ ನೀಚವಾದಂತಹ ಶಬ್ದ. ಸಂಸ್ಕೃತದಲ್ಲಿ ಅಂತಹ ಶಬ್ದಗಳಿಲ್ಲ ಅಂತ ಕೆಲವರ ಭಾವನೆ ಇದೆ. ಏನೋ ಕೆಟ್ಟ ಶಬ್ದವನ್ನು ಸೂಳೆ ಮಗ ಅಂತ ಬಳಸ್ತಾರಲ್ಲ, ಆ ಅರ್ಥದಲ್ಲಿರುವಂತಹ ಶಬ್ದ ದಾಸ್ಯ ಪುತ್ರ ಅಂತನ್ನುವ ಶಬ್ದ. ಈ ಶಬ್ದವನ್ನು ಬಳಸ್ತಾನೆ ದುರ್ಯೋಧನ. ಇಂತಹ ಇವನನ್ನು ಯಾರ ಮನೆಯೊಳಗೆ ಸೇರಿಸಿದ್ದಾರೆ ಅಂದರೆ ಅಷ್ಟು ಅಗೌರವವನ್ನು ಕೊಡುತ್ತಾ, ಅವಮಾನವನ್ನು ಮಾಡುತ್ತಾ ವಿದುರನನ್ನು, ತನ್ನ ಚಿಕ್ಕಪ್ಪ, ಅಂತಹ ಚಿಕ್ಕಪ್ಪನಾದ ವಿದುರನನ್ನು ಇಷ್ಟು ಅವಾಚ್ಯವಾಗಿ ಹೇಳ್ತಾ, ಹೊರಹಾಕಿ ಇವನನ್ನು, ದಬ್ಬಿ ಇವನನ್ನು, ತಳ್ಳಿ ಇವನನ್ನು ಅಂತ ಹೇಳ್ತಾನೆ ದುರ್ಯೋಧನ. ವಿದುರ ಅಂತಾನೆ, ನೀವ್ಯಾರೂ ತಳ್ಳುವ ಅಪೇಕ್ಷೆ ಇಲ್ಲ, ಅಗತ್ಯ ಇಲ್ಲ. ಇಂತಹ ಸ್ಥಳದಲ್ಲಿ ನಾನಿರೋದಿಲ್ಲ. ನಾನು ಧೃತರಾಷ್ಟ್ರನಿಗೆ ಒಳ್ಳೆಯದಾಗಲಿ, ಈ ಕುಲಕ್ಕೆ ಒಳ್ಳೆಯದಾಗಲಿ ಅಂತನೋ ದೃಷ್ಟಿಯಿಂದ ನಾನು ಇದ್ದೆ. ಆದರೆ ಯಾವತ್ತೂ ನಿಮ್ಮ ಅಪ್ಪ ನಿನ್ನ ಮಾತನ್ನು ಕೇಳ್ತಾನೆ, ನೀನು ನನ್ನನ್ನು ತಳ್ಳು ಅಂತ ಹೇಳ್ತಾ ಇದ್ದೀನಿ. ಇಂತಹ ನಿನ್ನ ಮಾತನ್ನು ಕೇಳಿಕೊಂಡು ನಾನು ಯಾಕಿರಲಿ, ನಾನಿರೋದಿಲ್ಲ ಅಂತ ಹೇಳಿ ದುರ್ಯೋಧನ ಅವನ ಈ ಅವಾಚ್ಯವಾದ ಮಾತುಗಳನ್ನು ಕೇಳಿ ವಿದುರ ಮನೆ ಬಿಟ್ಟು ಹೊರಡುತ್ತಾನೆ. ಯುದ್ಧದ ಪ್ರಸಂಗದಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಯುದ್ಧ ಹೇಗೆ ನಡೀತಾ ಇದೆ ಅಂತೆಲ್ಲ ಹೇಳ್ತಾ ಇದ್ದಾನೆ. ವಿದುರ ಎಲ್ಲಿ ಹೋಗಿದ್ದ ಆವಾಗ ಅಂತ ಜಿಜ್ಞಾಸೆ ಬರಬಹುದು. ವಿದುರ ಇರಲೇ ಇಲ್ಲ ಆವಾಗ. ವಿದುರ ಯುದ್ಧದ ತೀರ್ಮಾನ ಆದಾಗಲೇ ಈ ಸಂದರ್ಭದಲ್ಲಿ ತೀರ್ಥಕ್ಷೇತ್ರ ಯಾತ್ರೆಗೆ ಹೊರಡುತ್ತೇನೆ ಅಂತ ಹೊರಡುತ್ತಾನೆ. ಅವನು ಒಂದು ಬಿಲ್ಲನ್ನು ಇಟ್ಕೊಂಡಿದ್ದ. ಈ ಬಿಲ್ಲು ಯಾವಾಗಲಾದರೂ ಉಪಯೋಗಕ್ಕೆ ಬರ್ತದೆ, ಒಳ್ಳೆ ಉತ್ತಮವಾದಂತಹ ಬಿಲ್ಲು, ದುರ್ಯೋಧನಿಗೆ ಕೊಡಬೇಕು ಅಂತನ್ನೋ ಭಾವನೆಯಲ್ಲಿತ್ತು. ಆದರೆ ಯಾವಾಗ ದುರ್ಯೋಧನ ಇಂತಹ ಅವಾಚ್ಯವಾದ ಮಾತುಗಳನ್ನು ಹೇಳಿದ್ದಾನೆ, ವಿದುರ ಆ ಬಿಲ್ಲನ್ನು ಮನೆಯ ಮುಂದೆ ಬಿಸಾಡಿ ಹೊರಟೋದಂತೆ. ತೀರ್ಥಕ್ಷೇತ್ರ ಯಾತ್ರೆಗೆ ಹೊರಡಬೇಕು ಅಂತ ಹೊರಡುತ್ತಾನೆ. ನೊಂದ ವ್ಯಕ್ತಿ ಹೋಗ್ತಾರೆ. ಹೋದರೆ ಹೇಗಿರುತ್ತದೆ? ತೀರ್ಥಕ್ಷೇತ್ರಗಳಿಗೆ ಹೋದಾಗಲೂ ಕೂಡ ಮನೆಯ ಆಲೋಚನೆಗಳೇ ಮನಸ್ಸಿನಲ್ಲಿ ಬರ್ತಾ ಇರ್ತವೆ. ಮನೆಯಲ್ಲಿ ದುರ್ಯೋಧನ ಹೀಗೆ ಮಾತಾಡ್ತಾ ಇದ್ದ, ಧೃತರಾಷ್ಟ್ರನಿಗೆ ನಾನಿಷ್ಟು ಉಪದೇಶಗಳನ್ನು ಮಾಡಿದರೂ ಕೂಡ ಧೃತರಾಷ್ಟ್ರ ನನ್ನ ಮಾತುಗಳನ್ನು ಕೇಳ್ತಾ ಇರಲಿಲ್ಲ. ಕೇಳುವಾಗ ನಿನ್ನ ಮಾತು ಚೆನ್ನಾಗಿದೆ ವಿದುರ, ನಿನ್ನ ಮಾತು ಕೇಳೋದಕ್ಕೆ ಚೆನ್ನಾಗಿದೆ, ಅದನ್ನು ಪಾಲನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಇಂತಹ ಮಾತುಗಳನ್ನು ಇನ್ನೊಬ್ಬರು ಯಾರಾದರೂ ಆಗಿದ್ದರೆ ಅವರು ಅದನ್ನೇ ಮೆಲುಕು ಹಾಕ್ತಾ ಇರ್ತಾಯಿದ್ರು. ಆದರೆ ವಿದುರ ಪರಮ ಜ್ಞಾನಿ. ಅವನು ಎಲ್ಲ ಕಡೆ ಸಂಚಾರವನ್ನು ಮಾಡ್ತಾನೆ. ವನೇಶು ಪುಣ್ಯೋಪವನಾದ್ರಿ ಕುಂಜೇ ಶ್ವಪಂಕ ತೋಯೇಶು ಸರಸ್ಸು ಅನಂತಲಿಂಗೈ ಸಮಲಂಕೃತೇಶು ಚಚಾರ ತೀರ್ಥಾಯತನೇಶ್ವನನ್ಯಃ. ವೇದವ್ಯಾಸರ ಮಾತು ಎಷ್ಟು ಮಹತ್ವಪೂರ್ಣವಾದ ಮಾತು, ಅರ್ಥ ಗಂಭೀರವಾದ ಮಾತು. ಅವನು ಅನೇಕ ತೀರ್ಥಕ್ಷೇತ್ರಗಳಿಗೆ ಸಂಚರಿಸ್ತಾನೆ. ವನೇಶು ಅಂತ ಅನೇಕ ಕಾಡುಗಳಿಗೆ ಸಂಚರಿಸ್ತಾನೆ. ಪರಮಾತ್ಮನ ಸನ್ನಿಧಾನ ಇರುವಂತಹ ಅನೇಕ ಪುಣ್ಯ ಉಪವನಗಳು ಅದನ್ನೆಲ್ಲ ನೋಡಿಕೊಂಡು ಬರ್ತಾನೆ. ಬೆಟ್ಟಗಳು, ಅನೇಕ ಕ್ಷೇತ್ರಗಳು, ನದಿಗಳು, ಸರೋವರಗಳು, ನದಿಗಳನ್ನು ನೋಡ್ತಾನೆ, ಸರೋವರಗಳನ್ನು ನೋಡ್ತಾನೆ, ಇಲ್ಲಿ ಸ್ನಾನವನ್ನು ಮಾಡ್ತಾನೆ. ಪವಿತ್ರವಾದಂತಹ ನದಿಗಳನ್ನು ಹಾಗೆ ನೋಡದೆ, ನಮಸ್ಕರಿಸದೆ, ಸ್ನಾನವನ್ನು ಮಾಡದೇನೆ ಮುಂದಕ್ಕೆ ಹೋದರೆ ಅದನ್ನು ದೇವಹೇಳನ ಅಂತ ಕರೆದಿದ್ದಾರೆ. ದೇವತೆಗಳಿಗೆ ಮಾಡುವಂತಹ ಅವಮಾನ. ಕ್ಷೇತ್ರ ಯಾವುದಾದ್ರೂ ಬಂದಿದೆ ಅಂತಾದರೆ ಅಲ್ಲಿ ದರ್ಶನವನ್ನು ಮಾಡದೇನೆ, ನಮಸ್ಕಾರವನ್ನು ಮಾಡದೇನೆ ಹಾಗೆ ಮುಂದಕ್ಕೆ ಹೋದರೆ ಅದನ್ನು ದೇವಹೇಳನ ಅಂತ ಕರೀತಾರೆ. ಹೀಗಾಗಿ ಎಲ್ಲ ತೀರ್ಥಕ್ಷೇತ್ರಗಳನ್ನು ದರ್ಶನ ಮಾಡ್ತಾ, ಪುಣ್ಯ ಭೂಮಿಗಳ ದರ್ಶನವನ್ನು ಮಾಡ್ತಾ, ನಮಸ್ಕಾರವನ್ನು ಮಾಡ್ತಾ, ನದಿಗಳಲ್ಲಿ ಸ್ನಾನವನ್ನು ಮಾಡ್ತಾ ಮುಂದಕ್ಕೆ ಹೋಗಬೇಕು ಅಂತ ಶಾಸ್ತ್ರ. ಅದಕ್ಕೆ ನಾರಾಯಣ ವರ್ಮದಲ್ಲಿ ಹಯಶೀರ್ಷೋ ಮಾಂ ಪಥಿ ದೇವಹೇಳನ, ದೇವತೆಗಳಿಗೆ ಮಾಡುವಂತಹ ಅವಮಾನದಿಂದ ಹಯವದನ ನಮ್ಮನ್ನು ರಕ್ಷಿಸಲಿ ಅಂತ ಕೇಳಿಕೊಳ್ಳಬೇಕು ನಿತ್ಯ. ಯಾಕೆ? ಇಲ್ಲಿಂದ ಮೈಸೂರಿಗೆ ಹೋಗ್ತೇವೆ, ಹೋಗುವಾಗ ನಾವೇನಾದರೂ ಶ್ರೀರಂಗಪಟ್ಟಣದ ಒಳಗೆ ಹೋಗಿ ಕಾವೇರಿ ಸ್ನಾನವನ್ನು ಮಾಡಿ ರಂಗನಾಥನ ದರ್ಶನವನ್ನು ಮಾಡಿ ಹೋಗ್ತೇವೆ. ವರ್ಷಕ್ಕೊಮ್ಮೆ ಮಾಡಿದರೆ ದೊಡ್ಡದು, ಮಾಡದೇ ಇದ್ದರೂ ಆಶ್ಚರ್ಯ ಏನಲ್ಲ.
ಆದರೆ ಮೈಸೂರಿಗೆ ಹೋಗೋದು ಮಾತ್ರ ಬಿಡೋದಿಲ್ಲ. ಈ ಬೇರೆ ಬೇರೆ ನಿಮಿತ್ತದಿಂದ ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇರ್ತೇವೆ. ಹೋಗುವಾಗ ಅನೇಕ ನದಿಗಳು ಹಾದು ಹೋಗ್ತವೆ. ಆ ನದಿಗಳ ಮೇಲೇ ಹೋಗ್ತೇವೆ. ನದಿಗಳ ಮೇಲಿರುವಂತಹ ಸೇತುವೆ ಮೇಲೆ ಹೋಗ್ತೇವೆ. ಆದರೆ ನದಿಗಿಳಿದು ಸ್ನಾನವನ್ನು ಮಾಡೋದು ಇದು ಅವಮಾನ. ಇದೆ. ಸೇತುವಿನ ಮಾರ್ಗದಿಂದ ಹೋಗುವುದು ಸರಿ, ಆದರೆ ಹಾಗೆ ಹೋಗಬಾರದು. ಅಲ್ಲಿ ನದಿ ಇಳಿದು ಸ್ನಾನವನ್ನು ಮಾಡಿ ನಮಸ್ಕಾರಾದಿಗಳನ್ನು ಮಾಡಿ ತರ್ಪಣಾದಿಗಳನ್ನು ಕೊಟ್ಟು ಆಮೇಲೆ ಹೋಗಬೇಕು. ದೇವಾಲಯ ಇತ್ತು ಅಂದರೆ ದರ್ಶನವನ್ನು ಮಾಡಿ ಹೋಗಬೇಕು. ಆದರೆ ಎಲ್ಲಿ ನಾವು ಮಾಡುತ್ತೇವೆ? ಹಾಗೆ ಎಲ್ಲವನ್ನು ಕೂಡ ಮೀರಿ ಹೋಗ್ತಾ ಇರ್ತೇವೆ. ವಿದುರ ಹೊರಟಿದ್ದೇ ತೀರ್ಥಕ್ಷೇತ್ರ ಯಾತ್ರೆಗೋಸ್ಕರ. ಹೊರಟಿದ್ದು ಕೂಡ ಹೇಗೆ ಅಂದರೆ ಏಕಾಂಗಿಯಾಗಿ ಹೊರಟಿದ್ದಾನೆ. ಅವನು ತಪಸ್ಸು ಮಾಡುವ ಉದ್ದೇಶದಿಂದಲೇ ಹೊರಟಿದ್ದಾನೆ. ಒಂದು ದೃಷ್ಟಿಯಿಂದ ಬಂಧನದಲ್ಲಿದ್ದೆ ಅಂತ ಭಾವನೆ ಇತ್ತು ಅವನಿಗೆ. ಯಾಕೆ? ಅವನಿಗೆ ಜವಾಬ್ದಾರಿ ಇದೆ. ಕುರುಗಳ ವಂಶದ ಜವಾಬ್ದಾರಿ ಅವನಿಗಿದೆ. ಹಸ್ತಿನಾವತಿಯ ಜವಾಬ್ದಾರಿ ಅವನಿಗಿದೆ. ಅಲ್ಲಿರುವಂತಹ ರಾಜ ಅನೇಕ ರೀತಿಯ ಜಿಜ್ಞಾಸೆಗಳನ್ನು ಕೇಳ್ತಾ ಇದ್ದಾನೆ. ಅವನ ಸಂದೇಹಗಳನ್ನು ಪರಿಹಾರವನ್ನು ಮಾಡುವಂತಹ ಜವಾಬ್ದಾರಿ ಮಂತ್ರಿಯ ಸ್ಥಾನದಲ್ಲಿರುವಂತಹ ವಿದುರನಿಗಿದೆ. ಈಗ ವಿದುರ ಆ ಎಲ್ಲ ಬಂಧನದಿಂದ ಮುಕ್ತನಾಗಿದ್ದಾನೆ. ಸಹಜವಾದ ಭಗವತ್ ಚಿಂತನೆಯಿಂದ ಹೊರಡ್ತಾ ಇದ್ದಾನೆ. ಅದಕ್ಕೆ ಹೇಳಿದರು ಅನನ್ಯ ಅಂತ. ಮನಸ್ಸಿನಲ್ಲಿ ಇನ್ನು ಯಾವ ಭಾವನೆ ಇಲ್ಲ, ಜೊತೆಗೂ ಯಾರಿಲ್ಲ, ಮನಸ್ಸಿನಲ್ಲೂ ಬೇರೆ ಯಾರಿಲ್ಲ. ಒಳಗೆ ಹೊರಗೆ ಇರೋದು ದೇವರು ಮಾತ್ರ. ಒಳಗೂ ದೇವರನ್ನೇ ಕಾಣ್ತಾ ಇದ್ದಾನೆ, ಹೊರಗೂ ದೇವರನ್ನೇ ಕಾಣ್ತಾ ಇದ್ದಾನೆ. ಅವನಿಗೆ ರಾಜ್ಯದ ಬಗ್ಗೆ, ರಾಷ್ಟ್ರದ ಬಗ್ಗೆ ಯಾವ ಆಲೋಚನೆ ಇಲ್ಲ. ಧೃತರಾಷ್ಟ್ರನ ಬಗ್ಗೆ, ದುರ್ಯೋಧನನ ಬಗ್ಗೆ ಆಲೋಚನೆ ಇಲ್ಲ. ಕೇವಲ ದೇವರ ಚಿಂತನೆಯನ್ನು ಮಾಡುತ್ತಾ ಅವನು ಸಾಗುತ್ತಾ ಇದ್ದಾನೆ. ಅಲ್ಲಲ್ಲಿ ಭಗವಂತನ ಸನ್ನಿಧಾನಗಳನ್ನು ಕಾಣ್ತಾನೆ, ಅಲ್ಲಿ ನಮಸ್ಕಾರವನ್ನು ಮಾಡ್ತಾನೆ, ಅಲ್ಲಿ ಪೂಜೆಯನ್ನು ಸಲ್ಲಿಸ್ತಾನೆ, ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಈ ರೀತಿಯಲ್ಲಿ ಅವನು ಅನೇಕ ತೀರ್ಥಕ್ಷೇತ್ರಗಳನ್ನು ದಾಟ್ತಾ ಮುಂದಕ್ಕೆ ಬರ್ತಾ ಇದ್ದಾನೆ. ತತಸ್ತ್ವತ್ಯೋವ್ರಜ್ಯ ಸುರಾಷ್ಟ್ರ ವೃದ್ಧಂ ಸೌವೀರ ಮತ್ಸ್ಯಾನ್ ಕುರುಜಾಂಗಲಾಂಶ್ಚ ಕಾಲೇನ ತಾವತ್ ಯಮುನಾಮುಪೇತ್ಯ ತತ್ರೋದ್ಧವಂ ಭಾಗವತಂ ದದರ್ಶ. ಅನೇಕ ಪುಣ್ಯಭೂಮಿಗಳನ್ನು ದಾಟ್ತಾ ಅವನು ಹಸ್ತಿನಾವತಿಯಿಂದ ವಿದುರ ಹೊರಟವನು ದಕ್ಷಿಣ ದಿಕ್ಕಿಗೆ ಬಂದು ದಕ್ಷಿಣದ ಎಲ್ಲ ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡ್ತಾ ಮತ್ತೆ ಪಶ್ಚಿಮದ ದಿಗ್ಭಾಗಗಳಿಗೆ ಬಂದು ಮತ್ತೆ ಉತ್ತರಕ್ಕೆ ಬರ್ತಾ ಇದ್ದಾನೆ. ಹಾಗೆ ಉತ್ತರ ಕ್ಷೇತ್ರಗಳಿಗೆ ಸಂಚಾರ ಮಾಡ್ತಾ ಬರುವಾಗ ಅಲ್ಲಿ ಅವನಿಗೆ ಯಮುನಾ ನದಿಯ ತೀರದಲ್ಲಿ ಉದ್ಧವನ ದರ್ಶನ ಆಗಿದೆ. ಯಮುನಾ ನದಿಯ ತೀರದಲ್ಲಿ ಉದ್ಧವನನ್ನು ನೋಡ್ತಾ ಇದ್ದಾನೆ. ಹೇಗಿದ್ದಾನೆ ಉದ್ಧವ? ಸವಾಸುದೇವಾನುಚರಂ ಪ್ರಶಾಂತಂ ಬೃಹಸ್ಪತೆ ಪ್ರಾಪ್ತನಯಂ ಪ್ರತೀತಂ. ಬೃಹಸ್ಪತ್ಯಾಚಾರ್ಯರ ಅವತಾರ ಉದ್ಧವ. ಅತ್ಯಂತ ಶ್ರೇಷ್ಠ ಜ್ಞಾನಿ, ಪರಮಾತ್ಮನ ಅನುಚರ, ಶ್ರೀಕೃಷ್ಣನನ್ನು ಅನುಸರಿಸಿಕೊಂಡೇ ಇರುವಂತಹ ಮಹಾನುಭಾವ ಉದ್ಧವ. ಕೃಷ್ಣನ ಸೇವೆಯನ್ನೇ ಮಾಡುತ್ತಾ ಜೀವನವನ್ನು ತೆಗೆದಂಥವನು. ಅವನ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಅವನು ಮುದುಕನಾಗಿದ್ದಾನೆ. ಉದ್ಧವನಿಗೆ ಈಗ ವಯಸ್ಸಾಗಿದೆ. ಈ ವಯಸ್ಸಾದದ್ದು ಹೇಗೆ ಅಂತಂದರೆ ಕೃಷ್ಣನ ಸೇವೆ ಮಾಡಿ ಆದಂತಹ ವಯಸ್ಸದು ಅಂತ ಹೇಳ್ತಾರೆ. ಉದ್ಧವನ ಬಗ್ಗೆ ಹೇಳ್ತಾ, ಇನ್ನೊಬ್ಬರ ಕೈಯಾಳಾಗಿ ಕೆಲಸವನ್ನು ಮಾಡಿ ಮಾಡಿ ನಾವು ಮುದುಕರಾಗ್ತೇವೆ. ಆದರೆ ಉದ್ಧವ ಅವನು ಮುದುಕನಾಗಿದ್ದಾನೆ. ಹೇಗೆ ಮುದುಕನಾಗಿದ್ದಾನೆ ಅಂತಂದರೆ ಕೃಷ್ಣನ ಸೇವೆಯನ್ನು ಮಾಡಿ ಮುದುಕನಾದಂತಹ ಮಹಾನುಭಾವ ಉದ್ಧವ. ಮೊದಲೇ ಕೃಷ್ಣ ಭಕ್ತ, ಅದರಲ್ಲಿಯೂ ಕೃಷ್ಣ ಜ್ಞಾನಿ, ಅದರ ಜೊತೆಯಲ್ಲಿ ಕೃಷ್ಣನ ಸೇವೆ. ಭಕ್ತಿ ಇದೆ, ಕೆಲವರಿಗೆ ಭಕ್ತಿ ಇರುತ್ತದೆ, ಆದರೆ ಅಂತಹ ಸೇವೆಗಳನ್ನು ಯಾವುದನ್ನು ಮಾಡ್ತಾ ಇಲ್ಲ. ಕೆಲವರಿಗೆ ಜ್ಞಾನ ಇರುತ್ತದೆ, ಭಕ್ತಿ ಇರೋದಿಲ್ಲ, ವೈರಾಗ್ಯವೂ ಇರೋದಿಲ್ಲ. ಆದರೆ ಇವನಲ್ಲಿ ಎಲ್ಲವೂ ಸೇರಿಕೊಂಡಿದೆ. ಅಂತಹ ಅತ್ಯುತ್ತಮವಾದ ಜ್ಞಾನ, ಅತ್ಯುತ್ತಮವಾದ ಭಕ್ತಿ, ಅದರ ಜೊತೆಯಲ್ಲಿ ಅಷ್ಟೇ ಸೇವೆಯನ್ನು ಮಾಡಿಕೊಂಡು ಬಂದಂಥವನು ಉದ್ಧವ. ಹೀಗಾಗಿ ಆ ಉದ್ಧವನನ್ನು ನೋಡಿದಾಗ ರೋಮಾಂಚ ಆಗುತ್ತೆ ವಿದುರನಿಗೆ, ಬಹಳ ಸಂತೋಷ ಆಗುತ್ತೆ. ಅವನು ಆ ಉದ್ಧವನನ್ನು ನೋಡುತ್ತಾ
ವಯಸ್ಸಿನಲ್ಲಿ ವಿದುರ ದೊಡ್ಡವ, ಬುದ್ಧವ ಚಿಕ್ಕವ. ಹೀಗಾಗಿ ಆಲಿಂಗ್ಯ ಗಾಢಂ ಪ್ರಣಯೇನ ಭದ್ರಂ ಸ್ವಾನಾಮ ಪೃಚ್ಛದ್ ಭಗವತ್ ಪ್ರಜಾನಾಂ. ಗಾಢವಾಗಿ ಆಲಿಂಗನ ಮಾಡಿಕೊಳ್ಳುತ್ತಾನೆ. ಬುದ್ಧರನ್ನು ನೋಡ್ತಾ ಇದ್ದ ಹಾಗೆ ಬಹಳ ಸಂತೋಷ ಆಗುತ್ತೆ ವಿದುರನಿಗೆ. ಆಲಿಂಗನ ಮಾಡಿಕೊಂಡು ಕೇಳ್ತಾನೆ, ಹೇಗೆ ಭಗವಂತನ ಭಕ್ತರ ಕುಶಲ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಶ್ರೀಕೃಷ್ಣ ಹೇಗಿದ್ದಾರೆ, ಬಲರಾಮ ದೇವರು ಹೇಗಿದ್ದಾರೆ, ವಸುದೇವ ದೇವಕಿಯರು ಹೇಗಿದ್ದಾರೆ ಅಂತ ಕಚ್ಚಿತ್ ಪುರಾಣೋ ಪುರುಷೋ ಸ್ವನಾಭ್ಯ ಪದ್ಮಾನುವೃತ್ತೇಹ ಕಲಾವತೀರ್ಣೋ ಆಸಾತ ಉರ್ವ್ಯಾಃ ಕುಶಲಂ ವಿಧಾಯ ಕೃತಕ್ಷಣೋ ಕುಶಲಂ ಶೂರಗೇಹೇ. ಪುರಾಣ ಪುರುಷರು, ಅನಾದಿ ಕಾಲದ ಆ ವ್ಯಕ್ತಿಗಳು ರಾಮಕೃಷ್ಣರು ಅಂತಂದರೆ ಮತ್ತಿನ ಯಾರು ಅಲ್ಲ, ಭಗವಂತನ ಅವತಾರ. ಭಗವಂತನ ಅವತಾರರಾದ ಈ ಬಲರಾಮ ಮತ್ತು ಕೃಷ್ಣರು ಅವರು ಹೇಗಿದ್ದಾರೆ, ಜಗತ್ತಿಗೆ ಕ್ಷೇಮವನ್ನು ಉಂಟು ಮಾಡ್ತಾ ಇರುವಂತಹ ಬಲರಾಮ ಕೃಷ್ಣರು. ಬರೀ ಅವರು ಮಾತ್ರ ಕ್ಷೇಮವಾಗಿರೋದಿಲ್ಲ, ಜಗತ್ತಿಗೆ ಕ್ಷೇಮವನ್ನು ಉಂಟು ಮಾಡ್ತಾ ಇರುವಂತಹ ಬಲರಾಮ ಕೃಷ್ಣರು ಹೇಗಿದ್ದಾರೆ. ಹಾಗೆ ಪ್ರತಿಯೊಬ್ಬರ ಬಗ್ಗೆ ಕೇಳ್ತಾ ಇದ್ದಾನೆ ಉದ್ಧವ. ಅವನ ಹತ್ತಿರ ವಿದುರ ಕೇಳ್ತಾನೆ, ವಸುದೇವ ಹೇಗಿದ್ದಾನೆ, ದೇವಕಿ ಹೇಗಿದ್ದಾಳೆ ಅಂತ ಪ್ರತಿಯೊಬ್ಬ ಯಾದವರ ಬಗ್ಗೆ. ಹಾಗೆ ಇವನು ವಿದುರ ಯಾತ್ರೆಯನ್ನು ಮಾಡ್ತಾ ಬಹಳ ಸಮಯ ಕಳೆದಿದೆ. ಪಾಂಡವರು ಹೇಗಿದ್ದಾರೆ, ಎಲ್ಲರ ಬಗ್ಗೆ ಕೇಳ್ತಾ ಇದ್ದಾರೆ. ಯಾದವರು ಹೇಗಿದ್ದಾರೆ, ಪಾಂಡವರು ಹೇಗಿದ್ದಾರೆ, ಈ ಎಲ್ಲ ಪ್ರಶ್ನೆಗಳನ್ನು ಇಷ್ಟು ದಿವಸವೂ ಕೂಡ ಅವ್ರು ಯಾರ ಬಗ್ಗೆಯೂ ವಿಚಾರವನ್ನೇ ಮಾಡಿರಲಿಲ್ಲಂತೆ. ಪಾಂಡವರು ಹೇಗಿದ್ದಾರೆ, ದುರ್ಯೋಧನಾದಿಗಳು ಹೇಗಿದ್ದಾರೆ, ಯಾವ ವಿಚಾರವೂ ಕೂಡ ಇಲ್ಲ. ಯಾವಾಗಲೂ ಕೂಡ ಪರಮಾತ್ಮನ ಚಿಂತನೆ, ಆ ಕ್ಷೇತ್ರದ ಮಹಿಮೆಯ ಅನುಸಂಧಾನ, ಅಲ್ಲಿ ಸ್ನಾನಾದಿಗಳು, ತರ್ಪಣಾದಿಗಳು, ಅನುಷ್ಠಾನ, ಅದನ್ನೆಲ್ಲವನ್ನು ಮಾಡ್ತಾ ಅವನು ಯಾತ್ರೆಯನ್ನು ಮಾಡ್ತಾ ಇದ್ದಾನೆ. ಯಾತ್ರೆಯನ್ನು ಮಾಡೋದಕ್ಕೆ ಕ್ರಮ ಇದೆ. ಒಂದು ಕ್ಷೇತ್ರ ಯಾತ್ರೆ ಅಂತ ಆಗಬೇಕು ಅಂತಾದರೆ ಕನಿಷ್ಠ 3 ದಿವಸ ಇರಬೇಕಲ್ಲಿ. ಒಂದು ದಿವಸ, ಮೊದಲನೇ ದಿವಸ ಅಲ್ಲಿ ಹೋಗಿ ಒಬ್ಬನಾದಿಗಳನ್ನು ಮಾಡಿಕೊಂಡು ಉಪವಾಸದಲ್ಲಿದ್ದು, ಮರುದಿವಸ ತೀರ್ಥವಿಧಿಯನ್ನು ಮಾಡಿ, ತೀರ್ಥವಿಧಿ ಅಂತ ಶ್ರಾದ್ದವನ್ನು ಮಾಡಿ, ಬ್ರಾಹ್ಮಣ ಸಂತರ್ಪಣಾದಿಗಳನ್ನು ಮಾಡಿ, ಮರುದಿವಸ ಅಲ್ಲಿ ಗಂಗಾ ಪೂಜೆಯನ್ನು ಮಾಡಿ ಅನಂತರದಲ್ಲಿ ಹೊರಡಬೇಕು ಅಂತ. ಇದು ಕ್ರಮ. ತೀರ್ಥಯಾತ್ರೆ ಅಂತಂದರೆ ಈ ರೀತಿಯ ತೀರ್ಥಯಾತ್ರೆಯನ್ನು ಇವತ್ತು ಮಾಡೋದು ಬಹಳ ದುರ್ಲಭ, ಬಹಳ ಕಷ್ಟ. ಇವತ್ತು ವಿಮಾನದಲ್ಲಿ ಹೋಗಿ ಬೆಳಗ್ಗೆ ಹರಿದ್ವಾರದಲ್ಲಿ, ಸಂಜೆ ಹೆಲಿಕಾಪ್ಟರ್ನಲ್ಲಿ ಬದರಿ ಕ್ಷೇತ್ರಕ್ಕೆ ಹೋಗಿ, ಮರುದಿವಸ ಮತ್ತೆ ಬೆಂಗಳೂರಿನಲ್ಲೇ ನಿನ್ನೆ ಬದರಿಗೆ ಹೋಗಿ ಬಂದೆ ಅಂತ. ಅಷ್ಟು ಸುಲಭವಾಗಿದೆ ಇವತ್ತು ಬದರಿ ಯಾತ್ರೆಯೂ ಕೂಡ. ಬದರಿ ಯಾತ್ರೆ ಮಾತ್ರ ಅಲ್ಲ, ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಇದು ಕ್ರಮ. 3 ದಿವಸ ಕನಿಷ್ಠ ಇರಬೇಕು. ಈ ರೀತಿಯಲ್ಲಿ ಆಚರಣೆಯನ್ನು ಮಾಡಬೇಕು. ಇನ್ನೂ ವಿಶೇಷವಾಗಿ ಅಂತಂದರೆ ಗರ್ಭವಾಸ ಅಂತ ಹೇಳುತ್ತಾ 9 ದಿನ ಒಂದು ಕ್ಷೇತ್ರದಲ್ಲಿ ಕಳೆಯಬೇಕು ಅಂತೆಲ್ಲ ನಿಯಮ ಇದೆ. ಆ ರೀತಿಯಲ್ಲಿ ಶ್ರೀರಂಗ ಕ್ಷೇತ್ರದಲ್ಲಿ, ಕಾಶಿ ಕ್ಷೇತ್ರದಲ್ಲಿ, ಹಾಗೆ ಇವತ್ತಿಗೂ ಕೂಡ ಕೆಲವರು ಆಚರಣೆಯನ್ನು ಮಾಡೋದಿದೆ. ಹಾಗೆ ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡ್ತಾ ಬಂದಿರುವಂತಹ ಮಹಾನುಭಾವರಾದ ವಿದುರನಿಗೆ ಉಳಿದ ಯಾವ ಆಲೋಚನೆಯೂ ಕೂಡ ಇರಲಿಲ್ಲ. ಅದರಲ್ಲೇ ಅವನು ಆಸಕ್ತನಾಗಿದ್ದ. ಇವತ್ತು ಉದ್ಧವನ ಭೇಟಿಯಾದಾಗ ಪರಿವಾರದ ಬಗ್ಗೆ ವಿಚಾರಣೆಯನ್ನು ಮಾಡ್ತಾ ಇದ್ದಾನೆ. ಹೀಗೆ ವಿಚಾರವನ್ನು ಮಾಡ್ತಾ ಇರುವಾಗ ಆ ಕೃಷ್ಣನ ಪೂರ್ಣ ಮಹಿಮೆಯನ್ನು ಅವನು ಮೆಲುಕು ಹಾಕ್ತಾನೆ. ವಿದುರ ಉದ್ಧವನನ್ನು ನೋಡ್ತಾ ಇದ್ದ. ಉದ್ಧವನನ್ನು ನೋಡಿದರೆ ಕೃಷ್ಣನ ಸ್ಮರಣೆ ಬರ್ತದೆ. ಯಾಕೆ, ಉದ್ಧವ ನೋಡಲಿಕ್ಕೂ ಕೃಷ್ಣನಂತೆ ಇದ್ದಾನೆ. ಅವನು ಕೃಷ್ಣ ಧಾರಣೆ ಮಾಡ್ತಾ ಇದ್ದ ವಸ್ತ್ರಗಳನ್ನೇ ಅವನು ಬಿಟ್ಟ ಬಟ್ಟೆಯನ್ನು ಅವನು ಸ್ವೀಕಾರ ಮಾಡ್ತಾ ಇದ್ದಂತೆ. ಅಷ್ಟು ಕೃಷ್ಣನ ಬಗ್ಗೆ ಪ್ರೀತಿ ಭಕ್ತಿ ಅವನಿಗೆ, ಉದ್ಧವನಿಗೆ. ಯಾವಾಗಲೂ ಕೂಡ ಕೃಷ್ಣನ ಜೊತೆ ಇರ್ತಾ ಇದ್ದ. ಉದ್ಧವನೇ ಹೇಳುವಂತಹ ಮಾತು, ತ್ವಯೋಪಭುಕ್ತ ಸ್ರಗ್ಗಂಧ ವಾಸೋಲಂಕಾರ ಚರ್ಚಿತಾಃ ಉಚ್ಛಿಷ್ಟ ಭೋಜನೋ ದಾಸಾಹ ತವ ಮಾಯಾಂ ಜಯೇಮಹಿ. ಉದ್ಧವ ಹೇಳ್ತಾನೆ, ನೀನು ಧಾರಣೆ ಮಾಡಿದ ಬಟ್ಟೆ, ನೀನು ಉಂಡ ಭೋಜನ, ಅದನ್ನು ನಾವು ಸ್ವೀಕಾರ ಮಾಡುತ್ತೇವೆ. ನಿನ್ನ ಸೇವೆಯನ್ನು ಮಾಡ್ತಾನೆ ನಾವು ಕಾಲವನ್ನು ಕಳೀತಾ ಇದ್ದೇವೆ. ತ್ವಯೋಪಭುಕ್ತ ಸ್ರಗ್ಗಂಧ, ನಾವು ಏನು ಧಾರಣೆ ಮಾಡಿದರು, ಒಂದು ಮಾಲೆಯನ್ನು ಧಾರಣೆ ಮಾಡಿದರು, ಒಂದು ಕೊರಳಿನಲ್ಲಿ ಬಂಗಾರದ ಸರವನ್ನು ಹಾಕ್ಕೊಳ್ಬೇಕು ಅಂತಾದರೂ ಕೂಡ ಅವರ ತಾಯಿ ಏನಾದರೂ ಹೊಸ ಬಟ್ಟೆಯನ್ನು ತಂದು ಕೊಟ್ಟರೆ
ಉದ್ಧವ ನೇರವಾಗಿ ಕೃಷ್ಣನ ಬಳಿ ಬರ್ತಾ ಇದ್ದಂತೆ. ಕೃಷ್ಣನ ಇದನ್ನು ಹಾಕು ಅಂತ ಕೊಡ್ತಾ ಇದ್ದಂತೆ. ಒಂದು ಸರವನ್ನು ತಂದು ಕೊಟ್ಟರೆ ಅದನ್ನು ಕೃಷ್ಣನಿಗೆ ತಂದು ಕೊಡ್ತಾ ಇದ್ದಂತೆ. ಕೃಷ್ಣ ಧಾರಣೆ ಮಾಡಿದ ಮೇಲೆ ಅದನ್ನು ಧಾರಣೆ ಮಾಡಬೇಕು. ಹಾಗೆ ಇದ್ದಂಥವನು ಉದ್ಧವ. ಅಂತಹ ಉದ್ಧವನನ್ನು ನೋಡಿದರೆ ಸಾಕು ಕೃಷ್ಣನ ನೆನಪಾಗತ್ತೆ. ಮಧುರಾ ಪಟ್ಟಣ ನೆನಪಾಗತ್ತೆ, ಗೋಕುಲದ ನೆನಪಾಗತ್ತೆ. ಈ ಉದ್ಧವನನ್ನೇ ಕೃಷ್ಣ ಕಳಿಸಿದ್ದಾನೆ ಬೃಂದಾವನಕ್ಕೆ ಮಾತುಕತೆಗೆ ಅಂತ. ಬೃಂದಾವನದಲ್ಲಿರುವಂಥವರಿಗೆ ಸಮಾಧಾನ ಹೇಳಿ ಬಾ ಅಂತ ಕೃಷ್ಣ ಕಳಿಸ್ತಾನೆ, ಉದ್ಧವನನ್ನು ಕಳಿಸ್ತಾನೆ. ಅಷ್ಟು ಕೃಷ್ಣನಿಗೆ ಪ್ರಿಯನಾಗಿರುವಂಥವನು ಉದ್ಧವ. ಅಂತಹ ಕೃಷ್ಣನನ್ನು ನೋಡ್ತಾ ಕೃಷ್ಣನ ಪ್ರತಿಯೊಂದು ಲೀಲೆಯ ಸ್ಮರಣೆಯನ್ನು ಮಾಡ್ತಾ ಇದ್ದಾನೆ ವಿದುರ. ಅಲ್ಲಿ ದೇವಕಿಯ ಮನೆಯಲ್ಲಿ ಕೃಷ್ಣ ಅವತಾರ ಮಾಡಿದ್ದು. ಅಂತಹ ಕೃಷ್ಣ ಹೇಗಿದ್ದಾನೆ? ಯಾವೈ ಸ್ವಗರ್ಭೇಣ ಬಭಾರ ದೇವಂ ತ್ರಯೀ ಯಥಾ ಯಜ್ಞ ವಿತಾನಮರ್ಥಂ ಅಪಿಸ್ವಿದಾಸ್ತೆ ಭಗವಾನ್ ಸುಖಂ ವಾ ಯಸ್ಸಾತ್ವತಾಂ ಕಾಮದುಭೋ ನಿರುದ್ಧಃ. ಕೃಷ್ಣನನ್ನ ದೇವಕಿ ದೇವಿ ಧಾರಣೆ ಮಾಡಿ ಅಲ್ಲಿ ಕೃಷ್ಣ ಅವತಾರವನ್ನು ಮಾಡ್ತಾ ಇದ್ದಾನೆ. ಆ ಕೃಷ್ಣ ನಂತರದಲ್ಲಿ ರುಕ್ಮಿಣಿಯ ಪಾಣಿಗ್ರಹಣವನ್ನು ಮಾಡ್ತಾನೆ. ಅದು ಯಾವ ರೀತಿಯಲ್ಲಿ ಅಂತಂದರೆ, ತನ್ನ ಪಾಲನ್ನು ಸಿಂಹ ಸ್ವೀಕರಿಸುವಂತೆ ಹೋಗಿ ಆ ಎಲ್ಲ ಭಟರ ಮಧ್ಯದಲ್ಲಿ ನಿರ್ಭೀತನಾಗಿ ಕೃಷ್ಣ ರುಕ್ಮಿಣಿಯನ್ನು ಕರೆದುಕೊಂಡು ಬಂದಿದ್ದಾನೆ. ಆ ರುಕ್ಮಿಣೀ ದೇವಿಯಲ್ಲಿ ಹುಟ್ಟಿದಂಥವನು ಪ್ರದ್ಯುಮ್ನ. ಆ ಪ್ರದ್ಯುಮ್ನ ಬಾಲಕನಾಗಿರುವಾಗಲೇ 4 ವರ್ಷದವನಾಗಿರುವಾಗಲೇ ದುಷ್ಟನಾದ ಶಂಬರಾಸುರನ ಸಂಹಾರವನ್ನು ಮಾಡಿ ತನ್ನ ಮಡದಿಯಾದ ರತಿದೇವಿ ಮಾಯಾವತಿಯಾಗಿ ಬಂದಿದ್ದಾಳೆ, ಅವಳನ್ನು ಸ್ವೀಕಾರ ಮಾಡಿ ಬರ್ತಾ ಇದ್ದಾನೆ. ಅವರ ಮಗನಾಗಿ ಬಂದಿರುವಂಥವನು ಅನಿರುದ್ಧ. ಅವನು ಹೇಗಿದ್ದಾನೆ? ಪ್ರತಿಯೊಬ್ಬರ ಬಗ್ಗೆ ವಿಚಾರವನ್ನು ಮಾಡ್ತಾ ಇದ್ದಾನೆ. ಹೇಗೆ ಯಾಗ ತನ್ನಲ್ಲಿ ಆರಾಧ್ಯ ಮೂರ್ತಿಯನ್ನು ಅಗ್ನಿಕುಂಡದಲ್ಲಿ ಧರಿಸ್ತದೋ ಆ ರೀತಿಯಲ್ಲಿ ಅನಿರುದ್ಧನನ್ನು ಆ ತಾಯಿ ಪ್ರದ್ಯುಮ್ನ ಒಡೆದು ಧರಿಸಿದ್ದಾಳೆ. ಅಲ್ಲಿ ಅನಿರುದ್ಧನ ಜನನ ಆಗಿದೆ. ಅಂತಹ ಆ ಅನಿರುದ್ಧ ಹೇಗಿದ್ದಾನೆ, ಪ್ರದ್ಯುಮ್ನ ಹೇಗಿದ್ದಾನೆ, ಕೃಷ್ಣ ಹೇಗಿದ್ದಾನೆ, ಪ್ರತಿಯೊಬ್ಬರ ಬಗ್ಗೆಯೂ ಕೂಡ ವಿಚಾರವನ್ನು ಮಾಡುತ್ತಾ ಪಾಂಡವರ ಬಗ್ಗೆ ವಿಚಾರವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಈ ರೀತಿಯಲ್ಲಿ ಎಲ್ಲ ಪ್ರಶ್ನೆಗಳನ್ನು ಮಾಡಿದಾಗ ಉದ್ಧವ ಅವನಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟು ಪ್ರಶ್ನೆ ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ, ಉದ್ಧವ ಏನೂ ಮಾತೇ ಆಡ್ತಾ ಇಲ್ಲಂತ. ಅವನು ವಿದುರ ಕೇಳ್ತಾ ಇದ್ದಾಗ ಸುಮ್ಮನೆ ಕೂತಿದ್ದಾನಂತೆ. ಯಾಕೆ ಕೂತಿದ್ದಾನೆ ವಿದುರ? ಹಾಗೆ ಅವನಿಗೇನು ಆಯಾಸ ಆಗಿತ್ತೋ, ಇನ್ನೇನು ತೊಂದರೆ ಆಗಿತ್ತೋ ಅಂತಂದರೆ ಅದಕ್ಕೆ ಹೇಳ್ತಾರೆ, ಹಾಗಲ್ಲ, ಈ ಉದ್ಧವನಿಗೆ ಕೃಷ್ಣನ ಸ್ಮರಣೆ ಬಂದ ಮೇಲೆ ಅವನ ಮೈ ಮರೆತು ಬಿಡ್ತಾ ಇದ್ದಂತೆ. ಅದರಲ್ಲಿಯೂ ಕೂಡ ವಿದುರ ಒಂದೊಂದೇ ಕೃಷ್ಣನ ಮಹಿಮೆಗಳನ್ನೆಲ್ಲವನ್ನೂ ಕೂಡ ನೆನಪಿಸಿದಾಗ ಉದ್ಧವನಿಗೆ ಬಾಹ್ಯ ಪ್ರಜ್ಞೆ ಇರ್ತಾ ಇರಲಿಲ್ಲ. ಒಂದು ಹಂತಕ್ಕೆ ಅವನ ಮೈ ಮರೆತು ಬಿಟ್ಟಿದ್ದ. ತೀವ್ರೇಣ ಭಕ್ತಿ ಯೋಗೇನ ನಿಮಗ್ನಃ ಸಾಧು ನಿರವೃತಃ. ಆ ಭಕ್ತಿ ಪ್ರವಾಹ ಅದರಲ್ಲಿ ಮುಳುಗಿಬಿಟ್ಟಿದ್ದಾನೆ ಉದ್ಧವ. ಹೀಗಾಗಿ ಅವನಿಗೆ ಬಾಹ್ಯ ಎಚ್ಚರ ಇಲ್ಲ. ಸ್ವಲ್ಪ ಹೊತ್ತಾದ ಮೇಲೆ ಉದ್ಧವ ಏನು ಮಾತಾಡಬೇಕು? ಕಂಠ ಗದ್ಗದಿತವಾಗ್ತಾ ಇದೆ. ಅವನು ಹೇಳ್ತಾನೆ, ಕೃಷ್ಣದ್ಯುಮಣಿ ನಿಮ್ಲೋಚೆ ಗಿರ್ಣೇಶ್ವಜಗರೇಣ ಕಿನ್ನುನ ಕುಶಲಂ ಬ್ರೂಯಾಂ ಗತಶ್ರೀಶು ಯದುಶ್ವಹಂ. ಇವತ್ತು ನಮ್ಮಲ್ಲಿ ಯಾದವರಲ್ಲಿ ಏನು ಸಂಪತ್ತು ಅಂತ ಉಳಿದಿದೆ ಅಂತ. ಯಾದವರೆಲ್ಲ ಹೇಗಿದ್ದೀರಿ ಅಂತ ಕೇಳ್ತಾ ಇದ್ದೀವಿ ವಿದುರ. ಆದರೆ ಕೃಷ್ಣನೆಂಬುವಂತಹ ಸೂರ್ಯ ಅಸ್ತನಾದ ಮೇಲೆ, ಸೂರ್ಯಾಸ್ತ ಆದ ಮೇಲೆ ಗಾಢಾಂಧಕಾರವೇ ಆವೃತವಾಗಿ ಬಿಟ್ಟಿದೆ. ಇವತ್ತು ನಮ್ಮಲ್ಲಿ ಯಾವ ಬೆಳಕು ಉಳಿದಿಲ್ಲ. ಯಾಕೆ ಏನಾಯಿತು ಅಂತ ಇವನು ಕಂಗಾಲಾಗ್ತಾ ಇದ್ದಾನೆ ವಿದುರ. ಆವಾಗ ಉದ್ಧವ ಹೇಳ್ತಾನೆ, ಎಲ್ಲ ತತ್ವವೂ ಗೊತ್ತು, ಕೃಷ್ಣನೇ ಮಾಡಿದ ತತ್ವೋಪದೇಶ, ಅದರಿಂದ ಎಲ್ಲ ವಿಷಯವೂ ಕೂಡ ಗೊತ್ತಿದೆ. ದುಃಖ ಪಡಬೇಕಾಗಿಲ್ಲ ಅಂತನ್ನೋದು ಯಥಾರ್ಥ ಹೌದು. ಆದರೆ ಕೃಷ್ಣನ ಸ್ಮರಣೆ ಬಂದಾಗ, ಕೃಷ್ಣನ ಮಿತ್ರ ನಾನು ಅಂತನ್ನೋ ಆಲೋಚನೆ ಬಂದಾಗ, ನನಗೆ ಆತ್ಮೀಯ ಗೆಳೆಯನಾಗಿ ಕೃಷ್ಣ ಇದ್ದ ಅಂತನೋ ನೆನಪು ಬಂದಾಗ, ಆವಾಗ ದುಃಖವನ್ನು ನಾನು ಹೇಗೆ ತಡೆದುಕೊಳ್ಳಿ? ಉದ್ಧವ ಅಂತಾನೆ, ಅದು ನನಗೆ ಸಾಧ್ಯ ಆಗೋದಿಲ್ಲ. ಕೃಷ್ಣ
ಕೃಷ್ಣ ಇಷ್ಟೆಲ್ಲ ಪರಮಾನುಗ್ರಹವನ್ನು ಮಾಡಿ ಎಲ್ಲರನ್ನೂ ಕೂಡ ಆಯಾಯ ಸ್ಥಾನದಲ್ಲಿ ಸೇರಿಸಿದ. ಪಾಂಡವರ ಯುದ್ಧಕ್ಕೆ ತಾನು ಜೊತೆಗಾರನಾಗಿದ್ದ, ಅವರಿಗೆ ಸಾರಥ್ಯವನ್ನು ಮಾಡಿದ. ಅರ್ಜುನನಿಗೆ ಸಾರಥಿಯಾಗಿ ಕೃಷ್ಣ ರಥವನ್ನು ನಡೆಸಿದ, ಅವರ ಸೇನೆಯನ್ನು ನಡೆಸಿದ, ಯುದ್ಧದಲ್ಲಿ ಗೆಲುವನ್ನು ತಂದುಕೊಟ್ಟ. ಆ ಗೆಲುವಿನ ಸಂದರ್ಭದಲ್ಲಿ ಕೊನೆಯ ಹಂತದಲ್ಲಿ ದುರ್ಯೋಧನನ ತೊಡೆಯನ್ನು ಭೀಮಸೇನ ದೇವರು ಮುರಿದರೆ ಬಲರಾಮ ಅನ್ಯಾಯ ಅನ್ಯಾಯ ಅಂತ ಮಾತಾಡಿದ್ದಿದೆ. ಆದರೆ ಆ ಸಂದರ್ಭದಲ್ಲಿ ಅದರ ಪ್ರತಿಭಟನೆಯನ್ನು ಮಾಡಿ ಇದು ಪ್ರಾಮಾಣಿಕ ಯುದ್ಧ, ಇದು ಧರ್ಮಯುದ್ಧ, ಭೀಮಸೇನ ಮಾಡಿದ್ದು ಸರಿ, ಇದರಲ್ಲಿ ಅನ್ಯಾಯ ಇಲ್ಲ. ಅನ್ಯಾಯ ಯಾವಾಗ ಆಗತ್ತೆ? ಅನ್ಯಾಯ ಅಂತ ಆಕ್ಷೇಪ ಮಾಡುವ ಉದ್ದೇಶ ಏನು? ತೊಡೆಯನ್ನು ಮುರಿಯುತ್ತೇನೆ ಅಂತ ಭೀಮಸೇನನ ಪ್ರತಿಜ್ಞೆ. ಹಾಗೆ ತೊಡೆಗೆ ಪೆಟ್ಟು ಕೊಟ್ಟರೆ ಆವಾಗ ಅನ್ಯಾಯ ಆಗತ್ತೆ. ಯಾಕೆ ಅಂತಂದರೆ ಗದಾಯುದ್ಧದ ನಿಯಮ, ಒಂದೊಂದು ಯುದ್ಧದಲ್ಲಿಯೂ ಕೂಡ ಒಂದೊಂದು ನಿಯಮಗಳಿವೆ. ಗದಾಯುದ್ಧದ ನಿಯಮ ಹೇಗೆ ಅಂತಂದರೆ ನಾಭಿಯ ಮೇಲೆ ಗದಾ ಪ್ರಹಾರವನ್ನು ಮಾಡಬೇಕೇ ಹೊರತಾಗಿ ನಾಭಿಯಿಂದ ಕೆಳಭಾಗದಲ್ಲಿ ಗದಾ ಪ್ರಹಾರವನ್ನು ಮಾಡುವಂತಿಲ್ಲ ಅನ್ನೋದು ಯುದ್ಧದ ನಿಯಮ. ತೊಡೆಗೆ ಗದಾ ಪ್ರಹಾರವನ್ನು ಮಾಡಿದರೆ ನಾಭಿಯ ಕೆಳಗೆ ಹೊಡೆದಂತಾಯಿತು. ಹಾಗೆ ಹೊಡೆದರೆ ಆವಾಗ ಯುದ್ಧದ ನಿಯಮವನ್ನು ಉಲ್ಲಂಘನೆ ಮಾಡಿದಂತಾಗುತ್ತೆ. ಆದರೆ ಭೀಮಸೇನ ದೇವರು ಪ್ರತಿಜ್ಞೆಯನ್ನು ಮಾಡಿದ್ದಿದೆ. ಏನು ಅಂತ? ಯಾವ ತೊಡೆಯನ್ನು ತಟ್ಟಿ ದ್ರೌಪದಿಗೆ ಅವಮಾನದ ಮಾತುಗಳನ್ನು ಆಡಿದ್ದೀಯೋ ಅಂತಹ ತೊಡೆಯನ್ನೇ ಮುರಿದು ನಿನ್ನನ್ನು ನಾನು ಕೊಲ್ತೇನೆ ಅಂತ ಭೀಮಸೇನ ದೇವರು ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಯುದ್ಧ ಯಾವುದರಿಂದ ಆಗಬೇಕು ಅಂತಂದರೆ ಗದೆಯಿಂದ ಯುದ್ಧ ಆಗಬೇಕು ಅಂತಲೂ ಕೇಳಿಕೊಂಡಿದ್ದಾನೆ ದುರ್ಯೋಧನ. ಯಾವ ಆಯುಧವನ್ನು ಬೇಕಾದರೂ ತಗೋ ಅಂತ ಧರ್ಮರಾಜ ಹೇಳಿದರೆ ನಾನು ಗದೆಯನ್ನೇ ಆರಿಸ್ತೇನೆ ಅಂತ ಹೇಳ್ತಾನೆ. ಹಾಗೆ ಗದೆಯನ್ನೇ ಆರಿಸಿ ಗದಾಯುದ್ಧವನ್ನೇ ಮಾಡ್ತಾ ಇರುವಾಗ ತೊಡೆಯನ್ನು ಮುರಿಯೋ ಹಾಗಿಲ್ಲ, ತೊಡೆಯನ್ನು ಮುರಿಬೇಕಾಗಿದೆ. ಈಗ ನೋಡಿ, ಭೀಮಸೇನ ದೇವರು ಮಾಡಿದ ಪ್ರತಿಜ್ಞೆಯ ಪ್ರಕಾರ ತೊಡೆಯನ್ನು ಮುರಿದು ಕೊಲ್ಲಬೇಕು. ಆದರೆ ಗದಾಯುದ್ಧದ ನೀತಿಯ ಪ್ರಕಾರ ಧಾರ್ಮಿಕ ಯುದ್ಧವನ್ನು ಮಾಡುವಾಗ ತೊಡೆಗೆ ಪೆಟ್ಟು ಹಾಕೋ ಹಾಗೆ. ಇವಾಗ ಏನು ಮಾಡಬೇಕು? ದುರ್ಯೋಧನನಿಗೆ ಆಟ. ದುರ್ಯೋಧನ ಅಂತಾನೆ, ನೀನು ನನ್ನ ತೊಡೆ ಮುರಿತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೆ, ತಾಕತ್ತಿದ್ದರೆ ನನ್ನ ತೊಡೆ ಮುರಿ ಅಂತ. ದುರ್ಯೋಧನ ಎಷ್ಟು ಛಲ ಅಂತಂದರೆ, ಎಂತಹ ಹುಂಬತನ ಅಂತಂದರೆ, ಅವನು ಯುದ್ಧವನ್ನು ಮಾಡ್ತಾ ಮಾಡ್ತಾ ಮಧ್ಯ ಮಧ್ಯದಲ್ಲಿ ತಲೆ ಕೆಳಗಾಗಿ ನಿಲ್ತಾ ಇದ್ದಂತೆ. ತೊಡೆ ಮುರಿತೇನೆ ಅಂತ ಹೇಳ್ತಾ ಇದ್ದಿಲ್ಲ, ಮುರಿ ತೊಡೆಯನ್ನು ನೋಡೋಣ ಅಂತ ತೊಡೆಯನ್ನು ತೋರಿಸಿ ಅವನು ತಲೆ ಕೆಳಗೆ ಮಾಡಿ ನಿಲ್ತಾ ಇದ್ದಂತೆ ದುರ್ಯೋಧನ. ಆದರೂ ಭೀಮಸೇನ ದೇವರು ತೊಡೆಗೆ ಪೆಟ್ಟು ಹಾಕಿರಲಿಲ್ಲ. ಕೊನೆಗೆ ಹಾಗಾದರೆ ಏನು ಮಾಡಿದರು ಭೀಮಸೇನ ದೇವರು ಅಂತಂದರೆ, ಸರಿಯಾಗಿ ಬೆನ್ನು ಹುರಿಗೆ ಪೆಟ್ಟನ್ನು ಹಾಕಿದರು. ಆ ಬೆನ್ನು ಹುರಿ ಭಾಗಕ್ಕೆ ಪೆಟ್ಟನ್ನು ಹಾಕಿದ್ದಾರೆ. ಅವನು ತಲೆ ಕೆಳಗೆ ಮಾಡಿ ನಿಂತಿದ್ದಾನೆ, ಬೆನ್ನು ತೋರಿಸಿ ನಿಂತಿದ್ದಾನೆ. ಆವಾಗ ಬೆನ್ನು ಹುರಿಗೆ ಪೆಟ್ಟನ್ನು ಹಾಕಿದ್ದಾರೆ ಭೀಮಸೇನ ದೇವರು. ಅದು ಎಲ್ಲಿಗೆ? ಸರಿಯಾಗಿ ನಾಭಿ ಪ್ರದೇಶಕ್ಕೆ, ನಾಭಿಯ ಭಾಗ, ಬೆನ್ನಿನ ಭಾಗಕ್ಕೆ ಹೊಡೆದದ್ದು. ಆ ನಾಭಿಗೆ ಸಮವಾದಂತಹ ಪ್ಯಾರಲಲ್, ಅದಕ್ಕೆ ಸರಿಯಾದ ಭಾಗದಲ್ಲಿ ಭೀಮಸೇನ ದೇವರು ಬೆನ್ನಿಗೆ ಹೊಡೆದರಂತೆ. ಅವನು ತಲೆ ಕೆಳಗೆ ಮಾಡಿ ನಿಂತಿದ್ದಾನೆ, ಭೀಮಸೇನ ದೇವರು ಬೆನ್ನಿಗೆ ಹೊಡೆದಿದ್ದಾರೆ. ಆ ಹೊಡೆದ ರಭಸಕ್ಕೆ ಏನಾಯಿತು ಅಂತಂದರೆ ತೊಡೆ ಮುರಿತಂತೆ. ಅವನು ಕಾಲು ಮೇಲ್ ಮಾಡಿದ್ದಾನೆ, ತೊಡೆಯನ್ನು ಮೇಲ್ ಮಾಡಿ ನಿಂತಿದ್ದಾನೆ. ಭೀಮಸೇನ ದೇವರ ಹೊಡೆತಕ್ಕೆ ಏನಾಯಿತು ಅಂತಂದರೆ ದುರ್ಯೋಧನ ತೊಡೆ ಮುರಿದಿದೆ, ತೊಡೆ ಮುರಿದು ಬಿದ್ದಿದ್ದಾನೆ. ನೋಡಿ, ಭೀಮಸೇನ ದೇವರು ಗದಾಯುದ್ಧದ ನೀತಿಯನ್ನು ಮೀರಲಿಲ್ಲ, ತಮ್ಮ ಪ್ರತಿಜ್ಞೆಯನ್ನು ಮುರಿಲಿಲ್ಲ. ತಮ್ಮ ಪ್ರತಿಜ್ಞೆ ಏನಿತ್ತು? ತೊಡೆಯನ್ನು ಮುರಿದು ಕೊಲ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಆ ಬೆನ್ನು ಹುರಿಗೆ ಪೆಟ್ಟು ಬಿದ್ದರೆ ಶರೀರದಲ್ಲಿ ಎಲ್ಲ ಅಸ್ತವ್ಯಸ್ತ ಆಗುತ್ತೆ. ಬೆನ್ನು ಹುರಿ ಬಹಳ ಸೂಕ್ಷ್ಮ. ಅದರಲ್ಲಿಯೂ ಕೂಡ ಆ ಪೆಟ್ಟು ಹೇಗಿತ್ತು ರಭಸವಾಗಿ ಅಂತಂದರೆ, ಅವನು ಹೀಗೆ ನಿಂತಾಗ ಇಲ್ಲಿಗೆ ಪೆಟ್ಟು ಹೊಡೆದ್ರೆ ಆ ಕಾಲು ಮುರಿದು ಹೀಗೆ ಬೀಳ್ತಾ ಇದ್ದಾನೆ. ತೊಡೆ ಮುರಿದು ಹೋಗಿದೆ, ಅವನು ಬಿದ್ದಿದ್ದಾನೆ. ಆವಾಗ ಬಲರಾಮನ ಆಕ್ಷೇಪ, ಇದು ಅನ್ಯಾಯ,
ತೊಡೆಗೆ ಹೊಡೆದದ್ದು ಅನ್ಯಾಯ, ಕೃಷ್ಣ ಅಂತಾನೆ ತೊಡೆಗೆ ಹೊಡಿಲೇ ಇಲ್ಲ ಅಂತ. ಇವತ್ತಿನ ಆಟದಲ್ಲಿ ಅಂತಂದರೆ ಅದಕ್ಕೆ ತೋರಿಸ್ತಾರೆ ಏನು ರೀಪ್ಲೇ, ಏನಾಗಿದೆ ಇನ್ನೊಮ್ಮೆ ನೋಡೋಣ ಅಂತ. ಇದು ರೀಪ್ಲೇ ಅಂತಹ ಸ್ಕ್ರೀನ್ ಯಾವುದೂ ಕೂಡ ಇಲ್ಲಲ್ಲ. ಇದನ್ನು ಹೇಗೆ ತೋರಿಸ್ಬೇಕೀಗ? ಕೃಷ್ಣ ಹೇಳ್ತಾನೆ ಇಲ್ಲ, ಭೀಮ ಹೇಗೆ ಹೊಡೆದದ್ದು, ಅದು ಬಹಳ ವೇಗವಾದಂತಹ ಯುದ್ಧ ನಡೀತಾ ಇದೆ. ಆ ಯುದ್ಧದ ಆ ಕೌಶಲದಲ್ಲಿ ಆ ಸರಿಯಾಗಿ ಪೆಟ್ಟನ್ನು ಹಾಕಿದ್ದಾರೆ. ಬಲರಾಮ ದೇವರ ಆಕ್ಷೇಪ ಯಾಕೆ ಅಂತಂದರೆ ಬಲರಾಮ ದೇವರ ಆಕ್ಷೇಪವನ್ನು ಮಾಡಲಿಕ್ಕೆ ಕಾರಣ ಏನು ಅಂತನ್ನೋದನ್ನು ಹೇಳ್ತಾರೆ ಶ್ರೀಮದ್ ಆಚಾರ್ಯರು. ಅದಕ್ಕೆ ಕಾರಣವನ್ನು ಹೇಳ್ತಾರೆ. ಆ ಬಲರಾಮ ದೇವರಿಗೆ ದುರ್ಯೋಧನ ಮೇಲೆ ಭಾರಿ ಪ್ರೀತಿ. ವಾಸ್ತವವಾಗಿ ಅವರಿಬ್ಬರೂ ಕೂಡ ಗದಾ ಯುದ್ಧಾಭ್ಯಾಸದಲ್ಲಿ ಬಲರಾಮ ದೇವರ ಶಿಷ್ಯರು. ಬಲರಾಮ ಇದು ದುರ್ಯೋಧನ ಮತ್ತು ಭೀಮಸೇನ ದೇವರು ಇಬ್ಬರೂ ಕೂಡ ಗದಾ ಯುದ್ಧಾಭ್ಯಾಸವನ್ನು ಮಾಡಿದ್ದು ಅದು ಬಲರಾಮ ದೇವರ ಹತ್ರ. ದ್ರೋಣಾಚಾರ್ಯರ ಹತ್ರ ಯುದ್ಧಾಭ್ಯಾಸವನ್ನು ಮಾಡಿದ್ದಲ್ಲ ಅಂತಂದರೆ ದ್ರೋಣಾಚಾರ್ಯರ ಹತ್ರ ಯುದ್ಧಾಭ್ಯಾಸವನ್ನು ಮಾಡಿದ್ದಿದೆ. ಆದರೆ ಉನ್ನತ ವ್ಯಾಸಂಗಕ್ಕೆ ಅಂತ ಬಲರಾಮ ದೇವರ ಹತ್ರ ಬರ್ತಾರೆ, ಇಬ್ಬರೂ ಬರ್ತಾರೆ. ಯಾರು? ದುರ್ಯೋಧನ ಮತ್ತು ಭೀಮಸೇನ ದೇವರು ಇಬ್ಬರೂ ಕೂಡ ಗದಾ ಯುದ್ಧದಲ್ಲಿ ಬಲರಾಮ ದೇವರು ನಿಷ್ಣಾತರು ಅಂತನ್ನುವ ಕಾರಣಕ್ಕಾಗಿ ಅಲ್ಲಿ ಬರ್ತಾರೆ. ಅದರಲ್ಲಿ ಭೀಮಸೇನ ದೇವರು ಯುದ್ಧಾಭ್ಯಾಸವನ್ನು ಮಾಡ್ತಾ ಇದ್ದರಂತೆ. ಆಗಾಗ ಆ ಬಲರಾಮ ದೇವರಲ್ಲಿ ಪರಮಾತ್ಮನ ಶುಕ್ಲಕೇಶಾವೇಶ, ಅದು ಶುಕ್ಲಕೇಶಾವೇಶದ ಅಭಿವ್ಯಕ್ತಿ ಯಾವಾಗಲೂ ಇರ್ತಾ ಇರಲಿಲ್ಲ. ಭೀಮಸೇನ ದೇವರು ಮುಖ್ಯ ಪ್ರಾಣದೇವರ ಅವತಾರ ಆದ್ದರಿಂದ ಅವರು ಸರ್ವಜ್ಞರು, ಅವರಿಗೆಲ್ಲವೂ ಕೂಡ ಕಾಣುತ್ತೆ, ಎಲ್ಲವೂ ಕೂಡ ಸ್ಪಷ್ಟ ಅವರಿಗೆ. ಹೀಗಾಗಿ ಬಲರಾಮ ದೇವರನ್ನು ನೋಡುವಾಗ ಅಲ್ಲಿ ಶುಕ್ಲಕೇಶ ಆವೇಶ ಯಾವಾಗ ಅಭಿವ್ಯಕ್ತ ಆಗ್ತದೆ ಅದು ಭೀಮಸೇನ ದೇವರಿಗೆ ಕಾಣಿಸುತ್ತೆ. ಹೀಗಾಗಿ ಯಾವಾಗ ದೇವರನ್ನು ಕಾಣುತ್ತಾರೆ ತತ್ಕ್ಷಣದಲ್ಲಿ ಗದೆಯನ್ನು ಕೆಳಗಿಳಿಸ್ಬಿಡ್ತಾ ಇದ್ದಂತೆ. ಯುದ್ಧಾಭ್ಯಾಸವನ್ನು ಮಾಡಬೇಕಾದ್ರೆ ಗುರುವಿಗೆ ತಿರುಮಂತ್ರ ಅಂತೂ ಗುರುವಿಗೆ ಪೆಟ್ಟು ಹಾಕಬೇಕು. ಆದರೆ ಅಲ್ಲಿ ದೇವರು ಕಾಣಿಸಿದಾಗ ಮಾತ್ರ ಬಲರಾಮ ದೇವರಲ್ಲಿ ದೇವರನ್ನು ಕಂಡಾಗ ಭೀಮಸೇನ ದೇವರು ಗದೆಯನ್ನು ಕೆಳಗಿಳಿಸ್ತಾ ಇದ್ದರು, ನಮಸ್ಕಾರ ಮಾಡ್ತಾ ಇದ್ರು. ಪದೇ ಪದೇ ಪ್ರಣಮತಿ, ಹೆಜ್ಜೆ ಹೆಜ್ಜೆಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಯಾಕೆ? ದೇವರು ಕಾಣಿಸ್ತಾ ಇದ್ದಾನೆ. ದುರ್ಯೋಧನ ಅಭ್ಯಾಸವನ್ನು ಮಾಡ್ತಾ ಇದ್ದ. ದುರ್ಯೋಧನ ಚೆನ್ನಾಗಿ ಹೊಡೆಯೋದು ಹೊಡೆಸ್ಕೊಳ್ಳೋದು ಎಲ್ಲವನ್ನು ಮಾಡ್ತಾ ಇದ್ದ. ಅವನ ಮೇಲೆ ಬಲರಾಮ ದೇವರಿಗೆ ಸ್ವಲ್ಪ ಪ್ರೀತಿ ಜಾಸ್ತಿ ಅಂತೆ. ನೋಡಿ, ಭೀಮಸೇನ ದೇವರಿಗಿಂತ ಬಲರಾಮನ ಮೇಲೆ ಪ್ರೀತಿ ಜಾಸ್ತಿ ಆಗಿಬಿಟ್ಟಿದೆ ಬಲರಾಮ ದೇವರಿಗೆ. ದುರ್ಯೋಧನನ ಮೇಲೆ ಪ್ರೀತಿ ಹೆಚ್ಚಾಗಿದೆ ಬಲರಾಮ ದೇವರಿಗೆ. ಎಷ್ಟರ ಮಟ್ಟಿಗೆ ಅಂತಂದರೆ ತಂಗಿ ಸುಭದ್ರೆಯನ್ನು ಬಲರಾಮನ ದೇವರು ದುರ್ಯೋಧನೇ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಮಾತು ಬೇರೆ ಕೊಟ್ಟಿದ್ದು, ಅಷ್ಟರ ಮಟ್ಟಿಗೆ ಪ್ರೀತಿ. ಈಗ ಇವರಿಬ್ಬರ ಯುದ್ಧ ನಡೆದಾಗ ಬಲರಾಮ ದೇವರ ಸಮಕ್ಷಮದಲ್ಲಿ ಯುದ್ಧ ನಡೆದಿದೆ. ಆ ಹೊತ್ತಿಗೆ ಬಂದಿದ್ದಾರೆ. ಇವರಿಬ್ಬರ ಯುದ್ಧವನ್ನು ನೋಡಿದ್ದಾರೆ. ಅದರಲ್ಲಿ ಒಂದು ತೊಡೆ ಮುರಿಯುವಾಗ ಭೀಮಸೇನ ದೇವರು ಅನ್ಯಾಯ ಮಾಡಿದ್ದಾರೆ ಅಂತ ಬಲರಾಮ ದೇವರು ಗಲಾಟೆ ಮಾಡಿ ಮತ್ತೆ ಹೊರಟೆ ಹೋಗ್ಬಿಟ್ರಂತೆ. ಕೃಷ್ಣ, ನೀನು ಪಕ್ಷಪಾತ ಮಾಡ್ತಾ ಇದ್ದಿ, ಭೀಮನ ಪಕ್ಷವನ್ನು ಹಿಡಿದು ಮಾತಾಡ್ತಾ ಇದ್ದಿ, ಇಲ್ಲಿ ಭೀಮ ಅನ್ಯಾಯವನ್ನು ಮಾಡಿದ್ದಾನೆ ಅಂತ ಬಲರಾಮ ದೇವರು ಹೇಳಿ ಹೊರಟೆ ಹೋಗ್ಬಿಟ್ರಂತೆ. ಕೃಷ್ಣ ಹೇಳಿದರೂ ಸಮಾಧಾನ ಆಗಲಿಲ್ಲ. ಇಂತಹ ಪ್ರಸಂಗ, ಇಂತಹ ಸಂದರ್ಭದಲ್ಲಿಯೂ ಕೂಡ ಬಲರಾಮ ದೇವರಿಗೆ ಕೃಷ್ಣ ಹೇಳಿಯೂ ಕೂಡ ಅವನನ್ನು ಒಪ್ಪಿಸುವಂತೆ ಮಾಡದೇನೆ ಅವರು ಹೋದ ಮೇಲೆ ಇದು ಸರಿಯಾದದ್ದು, ಧರ್ಮಯುದ್ಧ. ಇದು ಅಧರ್ಮ ಅಂತನ್ನುವ ಭಾವನೆ ಬಂದಾಗ ಬಲರಾಮ ದೇವರು ಹೇಳಿದಾಗ ದುರ್ಯೋಧನ ಹಾಗೆ ಹೇಳ್ತಾ ಇದ್ದಾಗ ಪುಷ್ಪವೃಷ್ಟಿ ಆಯ್ತಂತೆ. ಯಾಕೆಂದರೆ ದುರ್ಯೋಧನಿಗೆ ಆ ಭಾವನೆ ದೃಢ ಆಗಬೇಕು. ನೋಡಿ, ನನ್ನನ್ನು ಅವನು ಹೇಳ್ತಾನೆ ಕೊನೆಯ ಕ್ಷಣದಲ್ಲಿ ದುರ್ಯೋಧನ, ಪಾಂಡವರೆಲ್ಲರೂ ಕೂಡ ನಮಗೆ ಅನ್ಯಾಯವನ್ನೇ ಮಾಡಿದ್ದಾರೆ, ನಾನು ಏನು ಮಾಡಿದ್ದೇನೆ? ನಾನು ಪಿತ್ರಾರ್ಜಿತ ಆಸ್ತಿಯನ್ನು ಉಳಿಸಿಕೊಡಬೇಕು ಅಂತ ಪ್ರಯತ್ನವನ್ನು ಮಾಡಿದ್ದೇನೆ. ನಾನು ಅತ್ಯಂತ ಧಾರ್ಮಿಕನಾಗಿದ್ದೇನೆ, ಇವರು ಅನ್ಯಾಯವನ್ನೇ ಮಾಡಿದ್ದಾರೆ ನಮಗೆ ಅಂತ ದುರ್ಯೋಧನ ಹೇಳ್ತಾನೆ. ಈಗಲೂ ಕೂಡ ಭೀಮಸೇನ ನನ್ನನ್ನು ಅನ್ಯಾಯದಿಂದ ಕೆಳಗೆ ಬೀಳಿಸಿದ್ದಾನೆ, ಅವನಿಗೆ ಅಲುಗಾಡಲಿಕ್ಕೂ ಆಗ್ತಾ ಇಲ್ಲ, ತೊಡೆ ಮುರಿದು ಹೋಗಿದೆ. ಆವಾಗ ಆ ಮಾತುಗಳಿಂದ ಹೇಳ್ತಾ ಇದ್ದಾನೆ. ಹೇಳಿದರೆ ಆವಾಗ ಪುಷ್ಪವೃಷ್ಟಿ ಆಯ್ತಂತೆ. ಪುಷ್ಪವೃಷ್ಟಿ ಆದಾಗ ದುರ್ಯೋಧನನಿಗೆ ದೃಢ ಆಯ್ತಂತೆ, ಕೃಷ್ಣ ಹೇಳ್ತಾ ಇರೋದೇ ತಪ್ಪು, ಪಾಂಡವರು ಮಾಡಿದ್ದೇ ಅನ್ಯಾಯ, ತಾನು ಮಾಡಿದ್ದೇ ಸರಿ ಅಂತ. ಯಾಕೆಂದರೆ
ಸಾಯುವ ಕಾಲದಲ್ಲಿ ಈ ಭಾವನೆಯಿಂದ ಸತ್ತರೆ ನೇರವಾಗಿ ತಮಸ್ಸಿಗೆ ಹೋಗ್ಬೋದಲ್ಲ. ಅದಕ್ಕೆ ದೇವತೆಗಳು ಬೇಕು ಅಂತಲೇ ಪುಷ್ಪ ರೊಟ್ಟಿಯನ್ನು ಮಾಡಿದ್ರಂತೆ, ನಿನ್ನ ಭಾವನೆ ಇದೆ ದೃಢವಾಗಿರಲಿ ಅಂತ. ಹಾಗೆ ಅವನು ಕೂಡ ಮೃತನಾದ. ಇದನ್ನೆಲ್ಲವನ್ನು ಕೂಡ ಹೇಳಿ ನಂತರದಲ್ಲಿ ಉದ್ಧವ ಹೇಳ್ತಾನೆ, ಕೃಷ್ಣ ಪಾಂಡವರನ್ನು ಸಿಂಹಾಸನದಲ್ಲಿ ಕೂಡಿಸಿ ಅವರಿಗೆ ಧರ್ಮೋಪದೇಶವನ್ನು ಮಾಡಿಸಿ, ಭೀಷ್ಮರಿಂದ ಧರ್ಮರಾಜನಿಗೆ ಮತ್ತೆ ಗೊಂದಲ, ಆ ಸಂದರ್ಭದಲ್ಲಿ ಧರ್ಮೋಪದೇಶವನ್ನು ಮಾಡಿಸಿ ಕೃಷ್ಣ ಅಲ್ಲಿಂದ ಹೊರಟ. ಭೀಷ್ಮರ ಪರಂಧ ಅವರು ಕೂಡ ನಿರ್ಯಾಣವನ್ನು ಹೊಂದಿದ್ದಾರೆ. ನಂತರದಲ್ಲಿ ಕೃಷ್ಣ ಅಲ್ಲಿಂದ ದ್ವಾರಕೆಗೆ ತೆರಳಿದ್ದಾನೆ. ದ್ವಾರಕೆಗೆ ತೆರಳಿದ ಶ್ರೀಕೃಷ್ಣ ಅವನು ಯಾದವರು ಮತ್ತೆ ಹಾಗೆ ಇದ್ದರೆ ಅವರು ಭೂಮಿಯ ಭಾರ ಆಗ್ತಾರೆ. ಅದಕ್ಕೆ ಅವರು ಇನ್ನೊಬ್ಬರಿಂದ ಸಾಯುವಂತಿಲ್ಲ. ಅದಕ್ಕಾಗಿ ತನ್ನ ಪರಿವಾರದವರನ್ನೂ ಕೂಡ ಕೊನೆಗಾಣಿಸ್ತಾ ಶ್ರೀಕೃಷ್ಣ ಬ್ರಾಹ್ಮಣರ ಶಾಪವನ್ನು ನಿಮಿತ್ತವನ್ನಾಗಿ ಮಾಡಿ ಪರಸ್ಪರ ಯಾದವರೇ ಹೊಡೆದಾಡುವಂತೆ ಮಾಡಿ ಅವನು ಕೃಷ್ಣ ಅಲ್ಲಿಂದ ಹೊರ ಬಂದಿದ್ದಾನೆ. ನಾನು ಕೊನೆಯ ಕಾಲದಲ್ಲಿ ಕೃಷ್ಣನ ಜೊತೆಯಲ್ಲಿ ಇದ್ದೆ. ಕೃಷ್ಣ ನನ್ನನ್ನು ಕರೆದು ಆವಾಗ ಹೇಳ್ತಾನೆ, ಉದ್ಧವ, ನೀನು ಇಲ್ಲಿರಬೇಡ, ನೀನು ಇಲ್ಲಿದ ಬದರಿಕಾಶ್ರಮಕ್ಕೆ ಹೋಗು. ಬದರಿಕಾಶ್ರಮಕ್ಕೆ ಹೋಗಿ ನೀನಲ್ಲಿ ತಪಸ್ಸನ್ನು ಮಾಡು, ನಾನು ಇನ್ನು ಇಲ್ಲಿ ಇರೋದಿಲ್ಲ ಅಂತ ಕೃಷ್ಣ ನನಗೆ ಅಹಂಚೋಕ್ತೋ ಭಗವತ ಪ್ರಪನ್ನಾರ್ತಿ ಹರೇಣ ಬದರೀಂ ತ್ವಂ ಪ್ರಯಾಹೀತಿ ಸ್ವಕುಲಂ ಸಂಜಿಹೀರ್ಷುಣ. ಯಾಕೆ ಅಂತಂದರೆ ಕೊನೆಯ ಕಾಲದಲ್ಲಿ ತನ್ನ ಕುಲವನ್ನೆಲ್ಲವನ್ನೂ ಕೂಡ ಅಳಿಸಿ ಹೋಗಬೇಕು ಅಂತನ್ನುವ ಆಲೋಚನೆ ದೇವರದ್ದು. ಆ ಸಂದರ್ಭದಲ್ಲಿ ಅದನ್ನೆಲ್ಲ ನಾನು ನೋಡ್ತಾ ಇದ್ದರೆ ನನಗೆ ದುಃಖ ಆಗುತ್ತೆ. ಆದರೆ ನಾನು ಇನ್ನಷ್ಟು ಸಾಧನೆ ಮಾಡಬೇಕು ಅಂತನೋ ಅಪೇಕ್ಷೆಯೂ ಕೂಡ ಕೃಷ್ಣನಿಗಿದೆ. ಆದ್ದರಿಂದ ನನ್ನನ್ನು ಕೃಷ್ಣ ಆದೇಶ ಮಾಡಿ ಹೇಳ್ತಾ ಇದ್ದಾನೆ, ನೀನು ಇಲ್ಲಿರಬೇಡ, ನೀನು ಸಾಧನೆಗೆ ಹೊರಡಬೇಕು. ಎಲ್ಲಿಗೆ ಹೋಗಬೇಕು? ಬದರಿಕಾಶ್ರಮಕ್ಕೆ ಹೋಗು. ನೋಡಿ, ಕೃಷ್ಣನ ಕೊನೆಯ ಸಂದೇಶ ಅದು ಉದ್ಧವನಿಗೆ ಮಾಡಿದ ಕೃಷ್ಣ ಸಂದೇಶ. ಆವಾಗ ಕೃಷ್ಣ ಹೇಳಿದ ಮಾತು, ನೀನು ಸಾಧನೆಯನ್ನು ಮಾಡಿಕೊಳ್ಳೋದಕ್ಕೆ ಎಲ್ಲಿಗೆ ಹೋಗಬೇಕು ಅಂತಂದರೆ ಬದರಿಕಾಶ್ರಮಕ್ಕೆ ಹೋಗು. ಗಂಗೆ ಸಾಧನೆಗೆ ಯೋಗ್ಯವಾದಂತಹ ತೀರ್ಥ, ಬದರಿಕಾಶ್ರಮ ಸಾಧನೆಗೆ ಯೋಗ್ಯವಾದ ಕ್ಷೇತ್ರ, ಅಲ್ಲಿ ನೀನು ಸಾಧನೆಯನ್ನು ಮಾಡಿಕೋ ಅಂತ. ಬದರಿ ಕ್ಷೇತ್ರಕ್ಕೆ ಅಷ್ಟು ಮಹತ್ವ ಇದೆ. ಕೃಷ್ಣ ಕೊನೆಯ ಕಾಲದಲ್ಲಿಯೂ ಕೂಡ ಬದರಿಯಲ್ಲಿ ತಪಸ್ಸನ್ನು ಮಾಡುವಂತ ಉದ್ಧವನಿಗೆ ಉಪದೇಶವನ್ನು ಮಾಡ್ತಾನೆ. ಆ ಮಾತನ್ನು ಕೇಳಿಕೊಂಡು ಉದ್ಧವ ಹೊರಡಬೇಕು. ಆದರೆ ಕೃಷ್ಣನನ್ನು ಬಿಟ್ಟು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಆವಾಗಲೂ ಕೂಡ ಕೃಷ್ಣನ ಜೊತೆಯಲ್ಲೇ ಇದ್ದೆ, ಅನುಸರಿಸ್ತಾ ಇದ್ದೆ. ಕೃಷ್ಣ ನೋಡಿದ ಮತ್ತೆ ನನ್ನ ಜೊತೆಯಲ್ಲೇ ಬರ್ತಾ ಇದ್ದಾನೆ. ಉದ್ಧವ ಯಾಕೆ ಬರ್ತಾನೆ, ಏನು ಬೇಕಾಗಿದೆ ನಿನಗೆ ಅಂತ ಕೃಷ್ಣನನ್ನು ಕೇಳಿದ. ಆವಾಗ ನಾನು ಕೃಷ್ಣನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ಕೇಳಿದೆ, ಸ್ವಾಮಿ, ಸಂಸಾರದಿಂದ ಬಿಡುಗಡೆಯನ್ನು ಹೊಂದಬೇಕಾದರೆ ಏನು ತತ್ವವನ್ನು ತಿಳಿಯಬೇಕು, ಅಂತಹ ತತ್ವವನ್ನು ನನಗೆ ಉಪದೇಶಿಸುವಂತ ಕೇಳಿದಾಗ ಕೃಷ್ಣ ಬಾ ಕೂಡು ಅಂತ ಹೇಳಿ ಯಮುನೆಯ ತೀರದಲ್ಲಿ ನನಗೆ ತತ್ವೋಪದೇಶವನ್ನು ಮಾಡಿದ. ಹೌದಾ ಅಂತ ವಿದುರ ಬಹಳ ಸಂತೋಷ ಆಗುತ್ತೆ. ಎಂಥ ಮಾತನ್ನು ಹೇಳಿದ. ಕೃಷ್ಣನೇ ಉಪದೇಶ ಮಾಡಿದಂತಹದ್ದನ್ನು ನೀನು ಕೇಳಿದ್ದೀಯ, ಬಹಳ ಧನ್ಯ. ನಿನ್ನ ಬಾಯಿಂದ ಈ ಮಾತನ್ನು ಕೇಳೋದಕ್ಕೆ ನಾನು ಧನ್ಯನಾಗಿದ್ದೆ. ದಯಮಾಡಿ ಕೃಷ್ಣ ಆ ಕೊನೆಯ ಕಾಲದಲ್ಲಿ ಏನು ಉಪದೇಶಿಸಿದ್ದಾನೆ ನನಗೆ ಅದನ್ನು ಹೇಳು ಅಂತಂದರೆ ಉದ್ಧವ ಹೇಳ್ತಾ ಇದ್ದಾನೆ. ಈ ಮಾತನ್ನೂ ಕೂಡ ಕೃಷ್ಣ ನನಗೆ ಹೇಳಿದ. ಏನು ಹೇಳಿದ? ವಿದುರ ಬರ್ತಾನೆ, ಅವನು ತೀರ್ಥಯಾತ್ರೆಯನ್ನು ಮುಗಿಸಿ ಬರ್ತಾನೆ, ನಿನ್ನ ಬಳಿಗೆ ಬರ್ತಾನೆ. ಬಂದಾಗ ಆ ವಿದುರನಿಗೆ ಅವನು ತತ್ವ ಪಿಪಾಸು, ತತ್ವವನ್ನು ತಿಳಿದುಕೊಳ್ಳಬೇಕು ಅಂತನೂ ಹಂಬಲ ಆ ವಿದುರನಿಗೆ ಇದೆ. ಅವನಿಗೆ ಮೈತ್ರೇಯರು ತತ್ವೋಪದೇಶವನ್ನು ಮಾಡ್ತಾರೆ ಅಂತನ್ನೋ ವಿಷಯವನ್ನು ತಿಳಿಸು ಅಂತನೂ ಪರಮಾತ್ಮ ಹೇಳಿದ್ದಾನೆ. ಅಂಥ ಭಾಗ್ಯ ಇದು ಅಂತ ವಿದುರ ಅಂತಾನೆ. ಉದ್ಧವರಿಂದ ಕೇಳಬಹುದು ಅಂತ ಆಲೋಚನೆ ಇದೆ. ಆದರೆ ಉದ್ಧವನಿಗೇನೆ ಕೃಷ್ಣ ಹೇಳಿದಂತಹ ಮಾತು, ಮೈತ್ರೇಯರು ವಿದುರನಿಗೆ ತತ್ವೋಪದೇಶವನ್ನು ಮಾಡಬೇಕು, ಅದನ್ನು ವಿದುರ ಕೇಳಬೇಕು ಅಂತ. ಆಯಿತು, ಖಂಡಿತವಾಗಿಯೂ ಕೂಡ ನಾನು ಮೈತ್ರೇಯರಿಂದ ತತ್ವವನ್ನು ತಿಳಿದುಕೊಳ್ಳುತ್ತೇನೆ. ನೋಡಿ, ವಿದುರ ಸ್ವತಃ ಜ್ಞಾನಿ. ಇವತ್ತು 2 ಅಕ್ಷರ ನಮಗೆ ಗೊತ್ತಾದರೆ ಸಾಕು, ನನ್ನನ್ನು ಬಿಟ್ಟರೆ ಕಕ್ಕವಿ, ನನಗಿಂತ ದೊಡ್ಡವರು ಯಾರಿದ್ದಾರೆ ಅಂತನೋ ಅಹಂಕಾರದಲ್ಲಿ ನಾವು ತಿರುಗುತ್ತಾ ಇರ್ತೇವೆ.
ಇನ್ನೊಬ್ಬರಿಂದ ಕೇಳೋದಕ್ಕೂ ಆಸಕ್ತಿ ನಮಗಿರೋದಿಲ್ಲ. ನಾನೇ ಎಲ್ಲವನ್ನು ತಿಳಿದಿದ್ದೇನೆ ಅಂತನೋ ಅಹಂಕಾರದಲ್ಲಿ ಇರ್ತೇವೆ. ಆದರೆ ಅಂತಹ ಜ್ಞಾನಿಯಾದ ವಿದುರನಿಗೆ ವಾಸ್ತವಿಕವಾಗಿ ಗುರುಗಳಿಂದ ಹೋಗಿ ಅವನೇನು ವೇದಾಧ್ಯಯನವನ್ನು ಮಾಡಿದಂಥವನೆಲ್ಲ ಉಪನಯನ ಇಲ್ಲ, ಸಂಸ್ಕಾರ ಇಲ್ಲ, ವೇದಾಧ್ಯಯನ ಇಲ್ಲ. ಆದರೆ ಎಲ್ಲ ವೇದಾರ್ಥಗಳನ್ನು ತಿಳಿದುಕೊಂಡಂತಹ ಸಹಜವಾಗಿಯೇ ಇರುವಂತಹ ಜ್ಞಾನದಿಂದ ಎಲ್ಲವೂ ಕೂಡ ಗೊತ್ತಿದೆ ಆ ಮಹಾನುಭಾವನಾದಂತಹ ವಿದುರನಿಗೆ. ಹಾಗಿದ್ದರೂ ಇನ್ನಷ್ಟು ಜ್ಞಾನಾರ್ಜನೆಯನ್ನು ಮಾಡಬೇಕು, ಇನ್ನಷ್ಟು ತಿಳಿದುಕೊಳ್ಳಬೇಕು ಅಂತ ಹಂಬಲ ವಿದುರನಿಗೆ. ಆ ಜ್ಞಾನದ ಹಂಬಲ ಎಷ್ಟರ ಮಟ್ಟಿಗಿದೆ. ಆ ವಿದುರ ಅಲ್ಲಿ ಹೊರಡ್ತಾನೆ. ಎಲ್ಲಿಗೆ ಹೋಗ್ತಾನೆ? ಈ ಉದ್ಧವನನ್ನು ಬೀಳುಕೊಟ್ಟು ಅಲ್ಲಿದ ಉದ್ಧವ ಹೇಳ್ತಾನೆ, ನೀನು ಬರ್ತಿ, ನಿನಗಾಗಿ ಕಾಯ್ಕೊಂಡಿದ್ದೆ ನಾನು. ಯಾಕೆ? ಕೃಷ್ಣನ ಮಾತಿದೆ, ಅದನ್ನು ತಲುಪಿಸಬೇಕು ಅಂತ. ನಿನ್ನ ಭೇಟಿ ಆಯಿತು, ನಾನಿನ್ನ ಕೃಷ್ಣನ ಮಾತನ್ನು ಅನುಸರಿಸೋದಕ್ಕೆ ನಾನು ಬದರಿಕಾಶ್ರಮಕ್ಕೆ ಹೊರಡುತ್ತೇನೆ, ನನಗೆ ಒಪ್ಪಿಗೆಯನ್ನು ನೀಡು ಅಂತ ವಿದುರನಿಂದ ಕೇಳಿಕೊಂಡು ಉದ್ಧವ ಅಲ್ಲಿದ ಬದರಿಕಾಶ್ರಮಕ್ಕೆ ತೆರಳುತ್ತಾನೆ. ಆವಾಗ ವಿದುರರು ಅಲ್ಲಿದ ಯಮುನಾ ತೀರದಿಂದ ಗಂಗಾ ತೀರಕ್ಕೆ ಬರ್ತಾರೆ. ಜ್ಞಾನ ಉಪದೇಶಗಳೆಲ್ಲ ನಡೆದದ್ದು, ತತ್ವೋಪದೇಶಗಳೆಲ್ಲ ನಡೆದದ್ದು ಗಂಗಾ ತೀರದಲ್ಲಿ. ಗಂಗೆಗಿರೋ ಮಹಿಮೆನೇ ಅದ್ಭುತ, ಗಂಗಾ ಪಾವಿತ್ರ್ಯವೇ ಅದ್ಭುತ, ಅಲ್ಲಿ ಮಾಡುವ ಅನುಷ್ಠಾನದ ಫಲವೇ ಅದ್ಭುತ, ಜ್ಞಾನವೇ ಅದ್ಭುತ. ಆ ಗಂಗಾ ತೀರದಲ್ಲಿ ಜ್ಞಾನವನ್ನು ಪಡೆಯಬೇಕು ಅಂತ ಅಲ್ಲಿಗೆ ಬರ್ತಾ ಇರ್ತಾರೆ. ಅಲ್ಲಿ ಮಹಾನುಭಾವರಾದಂತಹ ಆ ಮೈತ್ರೇಯರ ದರ್ಶನ ಆಗ್ತದೆ. ಆ ಮೈತ್ರೇಯರನ್ನು ನೋಡ್ತಾ ಇದ್ದ ಹಾಗೆ ಬಹಳ ಸಂತೋಷದಿಂದ ದ್ವಾರಿದ್ಯುನದ್ಯಾ ಋಷಭಃ ಕರೋಣ ಮೈತ್ರೇಯಮಾಸೀನಮಗಾಧಬೋಧಂ ಕ್ಷತ್ತೋಪಸೃತ್ಯಾಚ್ಯುತ ಭಾವಶುದ್ಧ ಪಪ್ರಚ್ಛ ಸೌಶೀಲ್ಯ ಗುಣಾತಿತೃಪ್ತಂ. ಗಂಗಾ ನದಿಯ ದಡದಲ್ಲಿ, ಅದರಲ್ಲಿಯೂ ಕೂಡ ದ್ವಾರಿದ್ಯುನದ್ಯಾಹ ಅಂತ, ಅದು ಎಲ್ಲಿ ಅಂದರೆ ಹರಿದ್ವಾರದಲ್ಲಿ ಅಂತ. ಹರಿದ್ವಾರ ಕ್ಷೇತ್ರದಲ್ಲಿ ಈ ಸಂವಾದ ನಡೆದಿದೆ ಅಂತ ಹೇಳ್ತಾರೆ. ಅಲ್ಲಿ ಮೈತ್ರೇಯರು ಕೂತಿದ್ದಾರೆ. ಎಂಥವರು ಮೈತ್ರೇಯರು? ಅಗಾಧ ಬೋಧಂ, ಎಲ್ಲ ತತ್ವಜ್ಞಾನಕ್ಕೂ ಕೂಡ ಆಕರ ಆಗಿದ್ದಾರೆ. ಅಂತಹ ಮಹಾನುಭಾವರಾದಂತಹ ಮೈತ್ರೇಯರ ಬಳಿಗೆ ವೇದವ್ಯಾಸ ದೇವರಿಂದಲೇ ದಿವ್ಯ ತತ್ವೋಪದೇಶವನ್ನು ಪಡೆದಂತಹ ಮಹಾನುಭಾವರು ಮೈತ್ರೇಯ. ಅಂತಹ ಮೈತ್ರೇಯರ ಬಳಿಗೆ ವಿದುರ ಬರ್ತಾ ಇದ್ದಾರೆ. ಬಳಿಗೆ ಬಂದು ಅವರನ್ನು ನಮಸ್ಕರಿಸ್ತಾ ಮಾತಾಡ್ತಾನೆ. ಸುಖಾಯ ಕರ್ಮಾಣಿ ಕರೋತಿ ಲೋಕೋ ನತೈ ಸುಖಂ ಚಾನ್ಯತು ಪಾರಮನ್ವಾ. ಜಗತ್ತಿನಲ್ಲಿ ಎಲ್ಲರೂ ಕೂಡ ಇವತ್ತು ಬೆಳಗ್ಗೆಯಿಂದ ರಾತ್ರಿಯ ತನಕ ಅನೇಕ ಕೆಲಸಗಳಲ್ಲಿ ತೊಡಗಿದ್ದಾರೆ, ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ, ಕ್ರಿಯಾಶೀಲರಾಗಿದ್ದಾರೆ. ಯಾಕೆ ಅಂತಂದರೆ ನಾವು ಸುಖವನ್ನು ಪಡೆಯಬೇಕು ಅಂತನೋ ಹಂಬಲದಿಂದ. ಆದರೆ ಅವನು ಮಾಡ್ತಾ ಇರುವಂತಹ ಕೆಲಸಗಳು ಸುಖಕ್ಕೆ ಕಾರಣವಾದ ಕೆಲಸಗಳಲ್ಲ, ದುಃಖಕ್ಕೆ ಕಾರಣವಾದ ಕೆಲಸಗಳು. ಹಾಗೆ ಇಡೀ ಲೋಕ, ಈ ಪ್ರಪಂಚವನ್ನು ನಾನು ಸುತ್ತಾಡಿ ಬಂದಿದ್ದೇನೆ. ಇದು ಒಂದು ಕಡೆ ಅಂತಲ್ಲ, ಎಲ್ಲ ಕಡೆಯಲ್ಲೂ ಕೂಡ ಇದನ್ನೇ ನಾನು ಗಮನಿಸಿದ್ದೆ. ನಮ್ಮಂತಹ ಪಾಮರ ದುಃಖ ತಪ್ತರಾದರು ಸಂಸಾರದಿಂದ ಬಿಡುಗಡೆಯನ್ನು ಹೊಂದಬೇಕು ಅಂತಂದರೆ ಅದಕ್ಕೆ ಜ್ಞಾನಿಗಳ ಅನುಗ್ರಹ ಆಗಬೇಕು, ಅದಲ್ಲದೇನೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ನಿಮ್ಮಂತಹ ಜ್ಞಾನಿಗಳು ಇವತ್ತು ಭೂಮಿಯಲ್ಲಿ ನಿಮ್ಮಂತಹ ಮಹನೀಯರು ಸಂಚರಿಸ್ತಾ ಇದ್ದೀರಿ ಅಂತಂದರೆ ಯಾಕೆ ಸಂಚರಿಸ್ತಾ ಇರೋದು? ನಮ್ಮಂಥವರನ್ನು ಸರಿದಾರಿಗೆ ತರೋದಕ್ಕೋಸ್ಕರವೇ ನೀವಿರುವಂಥದ್ದು. ಜನಸ್ಯ ಕೃಷ್ಣಾದ್ ವಿಮುಖಸ್ಯ ದೈವ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ನೀವೆಲ್ಲ ಭಗವಂತನ ವಿಭೂತಿ ಪುರುಷರು ಅಂತಾನೆ ವಿದುರ. ಯಾರು ಪರಮಾತ್ಮನಿಂದ ವಿಮುಖರಾಗಿ ದುಃಖತಪ್ತರಾಗಿದ್ದಾರೆ, ಧರ್ಮಾಚರಣೆ ಇಲ್ಲ, ಅಧರ್ಮದಲ್ಲಿ ಆಸಕ್ತರಾಗಿದ್ದಾರೆ, ದುಃಖತಪ್ತರಾಗಿದ್ದಾರೆ, ಅಂಥವರನ್ನು ಸರಿದಾರಿಗೆ ತರಬೇಕು ಅಂತನ್ನೋದಕ್ಕಾಗಿ ಕೆಸರಿನಲ್ಲಿ ಮುಳುಗಿರುವ ಮಣಿಗಳನ್ನು ಎತ್ತಿ ತೊಳೆದು ಅದನ್ನು ಸರದಲ್ಲಿ ಕೋಡಿಸಿ ಆ ಹೊಳಪನ್ನು ಕಾಣುವಂತೆ ಮಾಡುವಂತಹ ಕೆಲಸ ಅದು ನಿಮ್ಮಂತಹ ಜ್ಞಾನಿಗಳ ಕೆಲಸ. ನೀವೇನು ಮಾಡ್ತಾ ಇದ್ದೀರಿ? ಸಜ್ಜನರನ್ನು ಸರಿದಾರಿಗೆ ತರ್ತಾ ಇದ್ದೀರಿ. ಪ್ರಭಾವದಿಂದ ಕಾಲಕ್ಕನುಗುಣವಾಗಿ ಬೇರೆ ಬೇರೆ ಕುಮಾರ್ಗದಲ್ಲಿರುವಂತಹ ಸಜ್ಜನರನ್ನು ಸರಿದಾರಿಗೆ ತಂದು ಪರಮಾತ್ಮನ ಚಿಂತನೆಯಲ್ಲಿ, ಪರಮಾತ್ಮನಿಗೆ ಪ್ರಿಯವಾದ ಧರ್ಮದಲ್ಲಿ
ನಡೆಸುವಂತಹ ಶಕ್ತಿ ಅದು ನಿಮ್ಮದಾಗಿದೆ. ಅದಕ್ಕಾಗಿ ತದಸ್ಯ ಕೌಶಾರವ ಶರ್ಮದಾತು ಹರೇಃ ಕಥಾಮೇವ ಕಥಾಸು ಸಾರಂ ಉದ್ಧತ್ಯ ಪುಷ್ಪೇಭ್ಯ ಇವಾರ್ತಬಂಧೋ ಶಿವಾಯ ನಃ ಕೀರ್ತಯ ತೀರ್ಥಕೀರ್ತೆ. ಮೈತ್ರೇಯರೇ, ನೀವು ಪರಮಾತ್ಮನ ದಿವ್ಯ ಚರಿತ್ರೆಯನ್ನು ನಮಗೆ ಉಣಬಡಿಸಿ, ಅದನ್ನು ನಮಗೆ ಅರ್ಥ ಮಾಡಿಸಿ, ಆಲಿಸುವಂತೆ ಮಾಡಿ. ಹೇಗೆ ಪುಷ್ಪಗಳಿಂದ ಮಕರಂದವನ್ನು ಹೀರಿ ಜೇನನ್ನು ಸಿದ್ಧಪಡಿಸುತ್ತದೋ ಒಂದು ದುಂಬಿ, ಅದರಂತೆ ತತ್ವಗಳನ್ನೆಲ್ಲವನ್ನೂ ತಿಳಿದು ಅದರ ಪಾಕ ನಿಮ್ಮಲ್ಲಿ ಆಗಿದೆ. ಅಂತಹ ಮಹಾನುಭಾವರು ನೀವು ನಮಗೆ ತತ್ವೋಪದೇಶವನ್ನು ಮಾಡಬೇಕು, ಭಗವನ್ ಮಹಿಮೆಯನ್ನು ನಮಗೆ ಅರ್ಥ ಮಾಡಿಸಬೇಕು ಅಂತ ವಿದುರರು ಮೈತ್ರೇಯರಲ್ಲಿ ಕೇಳಿದಾಗ, ಮೈತ್ರೇಯರು ಪರಮಾತ್ಮ ಮಾಡುವ ಜಗತ್ ಸೃಷ್ಟಿಯ ನಿರೂಪಣೆಯನ್ನು ಮಾಡ್ತಾರೆ. ಬಹಳ ಸುಂದರವಾಗಿ ತೃತೀಯ ಸ್ಕಂದದ ಪ್ರಧಾನವಾದ ಭಾಗ, ಅದರಲ್ಲಿ ಜಗತ್ ಸೃಷ್ಟಿಯ ವಿಚಾರ. ಆ ಜಗತ್ ಸೃಷ್ಟಿಯನ್ನು ಪರಮಾತ್ಮ ಹೇಗೆ ಮಾಡ್ತಾನೆ ಅನ್ನೋದನ್ನು ನಿರೂಪಿಸ್ತಾರೆ. ಅದನ್ನು ವಿಸ್ತೃತವಾಗಿ ನಾಳೆ ದಿವಸ ಚಿಂತನೆ ಮಾಡೋಣ. ನಾಡಿದ್ದು ಕಪಿಲೋಪಾಖ್ಯಾನದ ಚಿಂತನೆ. ಪ್ರಧಾನವಾದ 2 ಅಂಶಗಳು ಈ ತೃತೀಯ ಸ್ಕಂಧದಲ್ಲಿ, ಒಂದು ಸೃಷ್ಟಿಯ ವಿಚಾರ, ಮತ್ತೊಂದು ಕಪಿಲೋಪಾಖ್ಯಾನ. ನಾಳೆ ಸೃಷ್ಟಿಯ ವಿಚಾರ, ನಾಡಿದ್ದು ಕಪಿಲೋಪಾಖ್ಯಾನಗಳ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಥಾಭಾಗವನ್ನು ಶ್ರೀ ಗುರುಭ್ಯೇಶ ತಪಸ್ವಿನೋದಾನಪರಾಯಶಸ್ವಿನೋ ಮನಸ್ವಿನೋಂತರವಿದಸ್ವಮಂಗಲ ಕ್ಷೇಮನ್ನ ವಿಂದಂತಿ ವಿನಾಯದರ್ಪಣಂ ತಸ್ಮೈ ಸುಖದ್ರಶ್ರವಸೇ ನಮೋ ನಮಃ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ನಾಮತಃ. ಅಕ್ಷರೋ ಯೋಜನಃ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಖಂಡರಾಖಂಡಮಂಡಲಂ. ನಾಳೆ 6 ಗಂಟೆ. 6 ರಿಂದ 7.